ಓಕೆ, ದೇವ್ರ ವಾಕ್ಯವನ್ನು ಸ್ವಲ್ಪ ಸಮಯ ನಾವು ಕೇಳಿಸ್ಕೊಳ್ಳೋಣ. ಗಲಾತ್ಯ ಬರೆದ ಅಪೊಸ್ತಲನು ಗಲಾತ್ಯ ಬರೆದ ಪತ್ರಿಕೆಯಲ್ಲಿ 5ನೇ ಅಧ್ಯಾಯ 13ನೇ ವಚನವನ್ನು ವಾಕ್ಯ ಧ್ಯಾನಕ್ಕಾಗಿ ಓದಿ ಪ್ರಾರ್ಥನೆ ಮಾಡ್ಕೊಂಡು ದೇವರ ವಾಕ್ಯಕ್ಕೆ ಹೋಗೋಣ. 5ನೇ ಅಧ್ಯಾಯ 13ನೇ ವಚನ ಓದೋಣ. ಗಲಾತ್ಯ ಬರೆದ ಪತ್ರಿಕೆ. ಸಹೋದರರೇ, ನೀವು ಸ್ವತಂತ್ರರಾಗಿರಬೇಕೆಂದು ದೇವರು ನಿಮ್ಮನ್ನೇನ್ ಮಾಡ್ಯಾನ? ಕರೆದನು. ಆದ್ರೆ ನಿಮಗಿರುವ ಸ್ವಾತಂತ್ರ್ಯವನ್ನು ಯಾವ್ದಕ್ಕೆ ಉಪಯೋಗಿಸಬಾರ್ದನ್ನ? ಶರೀರ ದೀನ ಸ್ವಭಾವಕ್ಕೆ ಆಸ್ಪದವಾಗಿ ಬಳಸದೆ ಪ್ರೀತಿಯಿಂದ ಒಬ್ಬರಿಗೊಬ್ರು ಸೇವೆ ಮಾಡಿರಿ. ಸಾಕು. 5:1 ಕೂಡ ಹಂಗೆ ಓದ್ರಪ್ಪ. ಗಲಾತ್ಯ 5:1 ಕೂಡ ಓದಿಬಿಡು. ಕ್ರಿಸ್ತನು ನಮ್ಮನ್ನು ಸ್ವತಂತ್ರದಲ್ಲಿರಿಸಬೇಕೆಂದು ನಮಗೆ ಬಿಡುಗಡೆ ಮಾಡಿದನು. ಅದರಲ್ಲಿ ಸ್ಥಿರವಾಗಿ ನಿಲ್ಲಿರಿ. ದಾಸತ್ವದ ನೊಗದಲ್ಲಿ ತಿರುಗಿ ಏನ್ ಮಾಡ್ಬೇಡ್ರಿ, ಮತ್ತೆ ತಿರುಗಿ ಸಿಕ್ಕಿಕೊಳ್ಳಬೇಡ್ರಿ. ಅರ್ಥ ಏನ್ ಗೊತ್ತಾ? ನಾನು ಯಾರಿಗೆ ಪ್ರಾರ್ಥನೆ ಮಾಡ್ರಿ ಹೇಳ್ರಿ, ನಾನು ಪ್ರಕಟಣೆ ಮಾಡುವಾಗ ಹೇಳ್ರಿ, ಕೇಳಿಸ್ಕೊಂಡ್ರೆ ಹೇಳ್ರಿ. ದೀಕ್ಷಾಸನ ತೆಗೆದುಕೊಂಡು ಸಭೆಗೆ ಬರಲಾದವ್ರಿಗೋಸ್ಕರ ಏನ್ ಮಾಡ್ರಂತೇಳಿ ನಾನು ಅಂದ್ರೆ ಅರ್ಥ ಏನ್ ಹೇಳಿರುವಾಗ, ಇವ್ರು ಮತ್ತೆ ಮಾರಿವೆ ಅಂತೇಳಿ ಬಂದು ಮತ್ತೆ ಲೋಕದ ಪಾಪದಲ್ಲಿ ಆ ನೊಗದ ಕೆಳಗೆ ಮತ್ತೆ ಏನ್ ಮಾಡ್ರೆ, ತಮ್ಮನ್ನ ತಾವು ಕುತ್ತಿಗೆ ಕೊಟ್ಟು ಆಗ ಕಟ್ಟಿಸ್ಕೊಂಡ್ರ. ಮತ್ತೆ ತಿರ್ಗಾ ಬಾನಿಸತ್ವಕ್ಕೆ ಹೋಯ್ಯಾರ, ಮತ್ತೆ ಆ ಮದ್ಯಪಾನಕ್ಕೆ ಹೋಯ್ಯಾರ, ಮತ್ತೆ ಆ ವ್ಯಭಿಚಾರಕ್ಕೆ ಹೋಯ್ಯಾರ, ಮತ್ತೆ ಆ ಲೋಕಕ್ಕೆ ಹೋಯ್ಯಾರ. ಮಾತು ಅದಕ್ಕೋಸ್ಕರ ಅದರಲ್ಲಿ ಹೋಗ್ಬಾರ್ದು. ಸ್ವತಂತ್ರರಾಗಿದ್ರೆ ದೇವ್ರ ಕಡೆಗೆ ಯಾವಾಗಲೂ ತಿರುಗಿರಿ ಅಂತ ಇರ್ತಾ. ಹಲ್ಲೆಲೂಯಾ. ಓಕೆ, ನಿನಗೆ ಭಯ ಆದ್ರು, ಮಧ್ಯರಾತ್ರಿಯಲ್ಲಿ ನಿದ್ದೆ ಬರ್ಲಿಲ್ಲ ಅಂದ್ರು, ಕನಸು ಬಿದ್ರು, ಕೆಟ್ಟ ಪಿಚಾಚಿಗಳು, ದೆವ್ವಗಳು, ಮಾಟ ಮಂತ್ರ ಶಕ್ತಿಗಳು, ಬಾಣಮ ಶಕ್ತಿಗಳು, ಇಂದ್ರಜಲ ಶಕ್ತಿಗಳು, ಯಾವ ಶಕ್ತಿಗಳು ನಿಂಬೆಣ್ಣು ತೊಳೆದ್ರು, ಎಲೆ ತೊಳೆದ್ರು, ಬದನೆಕಾಯಿ ತೊಳೆದ್ರು, 3 ದಾರದಲ್ಲಿ ದಾಟಿ ಬಕ್ಕಬಾರಲು ಬಿದ್ರು, ಮಣ್ಣು ಹಚ್ಕೊಂಡ್ರು, ಉಗುಳಿದ್ರು, ಏನಾದ್ರು ಯೇಸು ರಕ್ತದಲ್ಲಿ ಯಾಕಂದ್ರೆ ಯೇಸು ರಕ್ತದಿಂದ ನಮ್ಮನ್ನು ಸ್ವತಂತ್ರರನ್ನಾಗಿ ಮಾಡಿದ್ದಾನೆ. ಹಲ್ಲೆಲೂಯಾ. ಓಕೆ, ಅದನ್ನ ಯಾವಾಗ್ಲೂ ಬಾಯಿ ತೆರೆದು ನೀವು ಅಂತ ಇರ್ರಿ. ನಿಮ್ ಮನೆಯ ಗೋಡಿಗೆ ಬರ್ಕಳ್ರಿ, ನಮ್ಮ ಮನೆ ಬೀರುವ ಕಚೇರಿ ನಾನು. ಅದಕ್ಕಂದ್ರೆ ಬೀರುವ ಪ್ರೀತಿ ಅಲ್ವಾ, ಅದ್ರಲ್ಲೇ ಇರ್ತತೆಲ್ಲ ಓಟು. ಹಲ್ಲೆಲೂಯಾ ಹೇಳ್ರಿ ಸಾರಿ. ಪ್ರೀತಿ ಎಲ್ಲಿರ್ತತ ಅಲ್ಲಿ ಯೇಸುವಿನ ಮಾತಿರ್ಲಿ ನಿಮ್ಮ ಮನೆಯಲ್ಲಿ. ನಾವು ಓದಂಗಲ್ಲ ಅದನ್ನ ನೋಡ್ತು ಮಾತು, ಯೇಸು ರಕ್ತದಲ್ಲಿ ಜಯ ಅಂತ. ನಿಲುವು ಪಟ್ಟಿಗಳಿಗೆ ಅವರು ರಕ್ತ ಹಚ್ಕೊಂಡಿದ್ರಂತೆ. ಏನ್ ರಕ್ತ? ಕುರಿ ರಕ್ತ ಹಚ್ಕೊಂಡಿದ್ರಂತೆ. ನಮ್ಮ ಮನೆಯಲ್ಲಿ ಏನು ಕೇಡಾಗಬಾರ್ದು ಅಂತ ಹೇಳಿ. ಕುರಿ ರಕ್ತಕ್ಕೆ ಅಷ್ಟು ಪವರ್ ಐತಂದ್ರೆ ಯೇಸು ರಕ್ತಕ್ಕೆ ಇನ್ನೂ ಬಹಳ ಶಕ್ತಿ ಐತಿ ಮಾತು. ಅದನ್ನ ಯಾರು ನಂಬಿ ಬಾಯ್ ತೆರೆದಂತರು ಅವಾಗ ಅವ್ರಿಗೆ ಬಿಡುಗಡೆ, ಪರಿಪೂರ್ಣವಾಗಿ ಬಿಡುಗಡೆ. ಆಮೇಲೆ ಹೇಳಲ್ಲ ಸಾರಿ, ನಾವು ಒಂದೊಂದ್ಸಾರಿ ಹಾಡಾಡುವಾಗ ಕೂಗ್ತಿರ್ನ ಮಾತು. ನಾನು ಒಂದ್ಸರಿ ನಮ್ಮರೆಲ್ಲ ಬಹಳ ಜ್ಞಾನವಂತರು, ಬುದ್ಧಿವಂತರು, ಪರಿಶುದ್ಧಾತ್ಮ ಭಕ್ತರು ನನಗಂತ ಅರ್ಥ ಆಗಿಲ್ಲ ಇದುವರೆಗೆ ಆಗಿ. ನೀವು ತುಂಬಾ ಚೆನ್ನಾಗಿ ಆರಾಧಿಸ್ತೀರಿ ಸ್ತ್ರೀಯರು, ಪುರುಷರು. ಹಾಡಾಡುವಾಗ ಮಾತ್ರ ಯಾರು ಅರ್ಸಕಲ್ಲ, ಆರಾಧನೆ ಮಾಡುವಾಗ ಮಾತ್ರ ಅರ್ಸು ನಾವ್ ಯಾವಾಗ. ಹಲ್ಲೆಲೂಯಾ. ಬರೇ ಆರಾಧನೆ ಮಾಡುವಾಗ ಮಾತ್ರ ಅಲ್ಲ, ಪರಿಶುದ್ಧಾತ್ಮದಿಂದ ತುಂಬಂತ ಬರ್ದಿಲ್ಲ ಬೈಬಲ್ ಅಲ್ಲಿ. ನೀನು ಹಾಡುವಾಗಲೂ ಕೂಡ ಇದರಿಂದ ತುಂಬಲ್ಪಡು, ಪರಿಶುದ್ಧಾತ್ಮದಿಂದ ತುಂಬಲ್ಪಡು. ಪರಿಶುದ್ಧಾತ್ಮದಿಂದ ನೀನು ಯಾವಾಗ ತುಂಬಲ್ಪಡ್ತೀಯೋ ನಿನ್ನ ಮುಂದೆ ಅಡ್ಡವಾಗಿರುವ ಪ್ರತಿ ಶಕ್ತಿಗಳು ಚದುರಿ ಹೋಗ್ತವಂತೆ. ಹಲ್ಲೆಲೂಯಾ. ಅದಕ್ಕೋಸ್ಕರವೇ ಹಾಡಾಡುವಾಗ ಕಿರುಚು, ಆರಾಧನೆ ಮಾಡುವಾಗ ಅರಚು, ಜೋರ ಅರಚು. ಎದಕ್ಕಂದ್ರೆ ಪೂರ್ಣ ಬಲದಿಂದಲೂ, ಪೂರ್ಣ ಪ್ರಾಣದಿಂದಲೂ, ಪೂರ್ಣ ಶಕ್ತಿಯಿಂದಲೂ ದೇವರನ್ನ ಆರಾಧನೆ ಮಾಡಂತ ಹೊರತಾಗಿ ಮನುಷ್ಯರನ್ನ ಕ್ರಿಕೆಟ್ 6 ಹೊಡೆದಾಗ ಜೈ ಜೈ ಅಂತ ಅಂದಿಲ್ಲ. ನಮ್ಮರೆಲ್ಲ ಅಲ್ಲಿ ಬಡ್ಕಂಡೆ ಇಲ್ಲಿ ಬಡ್ಕೊಳ್ಳಾರ್ದಾಗ ಇದಾರೆ ಅಷ್ಟೇ. ಹಲ್ಲೆಲೂಯಾ. ಆರಾಧನೆ ಮಾಡುವಾಗ ಒಂದ್ ಮಾತು ಹೇಳಿದಲ್ಲ ಗುರುಸ್ವಾಮಿ, ಆರಾಧನೆ ಮಾಡುವಾಗ ಏನ್ ಮಾಡ್ಕೊಂಡು ಹೋಗ್ಬೇಕಂತ ನಮ್ಮನ್ನ ನಾವೇ ಮೈ ಮರೆತು ಹೋಗ್ಬೇಕಂತೆ. ಅವಾಗ ಮಾತ್ರ ನಾವು ನಿಜವಾಗ್ಲೂ ಆರಾಧನೆ ಮಾಡಿವಂತ ಅರ್ಥ ಅಷ್ಟೇ ಹೊರತಾಗಿ ಪಕ್ಕದ ಇರೋರು ಜೋರ ಹಲ್ಲೆಲೂಯಾ ಅಂದ್ರೆ ನಾವು ಹುಡುಗಿ ಅದು ಆರಾಧನೆ ಅಲ್ಲ, ನಾಟಕ. ಹಲ್ಲೆಲೂಯಾ. ಪಕ್ಕದಾಗಿರೋರನ್ನ ನೋಡ್ಬಾರ್ದು ಆರಾಧನೆ ಮಾಡುವಾಗ. ಓಕೆ, ನಾವು ಸ್ವತಂತ್ರದವರು ಅಷ್ಟೇ ಹೊರತಾಗಿ ದಾಸರು ಅಲ್ಲ. ಎಲ್ಲರಂದ್ರೆ ಒಂದ್ಸಾರಿ, ನಾವು ಸ್ವತಂತ್ರದವರು, ನಾವು ದಾಸರಲ್ಲ. ಅಸಲಿ ನಮ್ಮ ಭಾರತ ದೇಶ 200 ವರ್ಷಗಳ ಕಾಲ ಬ್ರಿಟಿಷರ ಆಡಳಿತದಲ್ಲಿ ಇತ್ತಂತೇಳಿ ಚರಿತ್ರೆ ಹೇಳ್ತತ. ಓದಿರಿ ಗೊತ್ತು. ಎಷ್ಟು ವರ್ಷ?
200 ವರ್ಷ ಬ್ರಿಟಿಷರ ಆಡಳಿತದಲ್ಲಿತ್ತಂತೆ. ಎದಕ್ಕ ಬ್ರಿಟಿಷರ ಆಡಳಿತದಲ್ಲಿತ್ತಂದ್ರೆ ಗನ್ ಕಂಡಿಡಿದದ್ದು ಅವರಂತೆ. ಆಯುಧ ಇದ್ರೆ ಶರಣರಾಗ್ತಾರಷ್ಟೇ, ಹೌದಲ್ವಾ? ಆಯುಧ ಇಲ್ಲ ಅಂದ್ರೆ ಯಾರು ಶರಣರಾಗಲ್ಲ. ಎಲ್ಲ ಹತ್ರ ಕತ್ತಿದ್ವು, ಬಿಲ್ಲಿತ್ತು, ಬಾಣ ಇತ್ತು, ಎಲ್ಲ ಇತ್ತು. ಆದ್ರೆ ಗನ್ ಇರ್ಲಿಲ್ಲ. ಬ್ರಿಟಿಷರು ಗನ್ ಕಂಡಿಡಿದ್ರು. ಎದಕ್ಕಂದ್ರೆ ಬಿಲ್ಲಿನಕ್ಕಿಂತ ಸ್ಪೀಡ್ ಆಗಿ ಹೋಗುವಂತದ್ದು, ಕತ್ತಿಗಿಂತ ಸ್ಪೀಡ್ ಹೋಗುವಂತದ್ದು ಏನು? ಗನ್. ಬಂದೂಕ್ನಲ್ಲಿರುವಂತ ಬುಲೆಟ್ ಸ್ಪೀಡ್ ಆಗಿ ಹೋಗ್ತತ್. ಅವ್ರು ಹಿಂಗಿಟ್ಟು ಹಿಂಗ್ ಬಿಡತಟ್ಟಿಗೆಲ್ಲ ಟಿಕ್ ಅಂತ ಹೊಡೆದ್ರೆ ಸಾಕಾಗ ಹನ್ನಂತ ಬಿದ್ದೋತ ಮಾತು. ಆಯುಧಗಳು ಇರುವುದಕ್ಕೋಸ್ಕರ ಅವರು ನಮ್ಮ ದೇಶವನ್ನು ಸ್ವತಂತ್ರ ಮಾಡಿಕೊಂಡ್ರು ಅಂತ ಹೇಳಿ ಒಂದು ಚರಿತ್ರೆ ಬರೆದತ್ ಮಾತು. ಅದಕ್ಕೋಸ್ಕರ ಹೇಳ್ತದೆ ಮಾತು. ಇದು ಎಷ್ಟು ಸತ್ಯವೋ ಎಷ್ಟು ಸುಳ್ಳು ಗೊತ್ತಿಲ್ಲ. ಆಗ್ಲಿ, ಆಯುಧಗಳು ಬಹಳ ಇಂಪಾರ್ಟೆಂಟ್. ಬೈಬಲ್ ನಲ್ಲಿ ನಾನು ಆಯುಧಗಳ ಬಗ್ಗೆ ನಾನು ನೋಡುವಾಗ, ಯುದ್ಧಕ್ಕೋದಾಗ, ಇಸ್ರಾಯೇಲರು ಯುದ್ಧಕ್ಕೋದಾಗ, ಆ ಫಿಲಿಷ್ಟಿಯರ ಮೇಲೆ ಯುದ್ಧಕ್ಕೋದಾಗ ಸೌಲನ ಕೈಯಲ್ಲಿ, ಸೌಲನ ಮಗನಾದ ಯೋನಾತನ ಕೈಯಲ್ಲಿ, ಇಬ್ಬರ ಕೈಯಲ್ಲಿ ಮಾತ್ರ ಇತ್ತಂತೆ ಕತ್ತಿ. ಯಾರ ಕೈಯಲ್ಲಿ ಕತ್ತಿರ್ಲಿಲ್ಲಂತೆ. ಅಂದ್ರೆ ಆಯುಧಗಳು ಇರಲಿಲ್ಲ ಅಂದ್ರೆ ಯುದ್ಧದಲ್ಲಿ ಜಯ ಸಿಗೋದು ಬಹಳ ಕಷ್ಟ. ಅದಕ್ಕೋಸ್ಕರವೇ ಆಯುಧಗಳು ಅವರು ತಯಾರು ಮಾಡಿ, ಅದಕ್ಕೋಸ್ಕರವೇ ಬ್ರಿಟಿಷರು 200 ವರ್ಷಗಳ ಕಾಲ ನಮ್ಮ ಭಾರತ ದೇಶವನ್ನು ಅವರು ಸ್ವಾಧೀನ ಮಾಡಿಕೊಂಡಿದ್ರು, ಬಾನಿಸತ್ವದಲ್ಲಿ. ಅಂದ್ರೆ ಅವ್ರು ಹೇಳಿದ ಮಾತು ಕೇಳಬೇಕಾಯಿತು ಎಲ್ಲರೂ. ನಾವು ಬೈಬಲ್ ನಲ್ಲಿ ನೋಡಿದ್ರೆ ಇಸ್ರಾಯೇಲರು ಐಗುಪ್ತ ದೇಶದಲ್ಲಿ 430 ವರ್ಷಗಳ ಕಾಲ ಏನಾಗಿದ್ರು ಅಂದ್ರೆ ಬಾನಿಸತ್ವದಲ್ಲಿ ಇದ್ದಂತದ್ದು ಬೈಬಲ್. ವಿಮೋಚನಾ ಕಾಂಡ 12:40-41 ವಚನ ಓಡ್ರಿ. ಗಲಾತ್ಯ 3:17 ಕೂಡ ಬರೆಯಲ್ಪಟ್ಟ ಮಾತು. ವಿಮೋಚನಾ ಕಾಂಡ 12ನೇ ಅಧ್ಯಾಯ 40ನೇ ವಚನ, 41ನೇ ವಚನ, 2 ವಚನದಲ್ಲಿ ನಮ್ಮ ಇಸ್ರಾಯೇಲರು ಕೂಡಾಗಿ, ದೇವರು ನಂಬಿದ ಜನರು ಕೂಡಾಗಿ ಈಜಿಪ್ಟ್ ನಲ್ಲಿ 430 ವರ್ಷ ಬಾನಿಸರಾಗಿದ್ದಾರ ಮಾತು. ನಾವು ಬರೀ 200 ವರ್ಷ ಆದ್ರೆ ಅವರು 430 ವರ್ಷ ಆಗ್ಯಾರ ಮಾತು. ನಮಗಿಂತ ಜಾಸ್ತಿ ವರ್ಷಗಳು ಬಾನಿಸತ್ವದಲ್ಲಿದ್ದಾರಂತೆ. ಹೋದ್ರು ಸಾರಿ 12:40 ವಿಮೋಚನಾ ಕಾಂಡ. ಇಸ್ರಾಯೇಲರು ಐಗುಪ್ತ ದೇಶದಲ್ಲಿ ವಾಸವಾಗಿದ್ದು 430 ವರ್ಷ. 430 ವರ್ಷಗಳು ಕಳೆದ ನಂತರ ಅದೇ ದಿವಸದಲ್ಲಿ ಯೆಹೋವನ ಐಗುಪ್ತ ದೇಶವನ್ನು ಬಿಟ್ಟು ಹೊರಟು ಹೋದರು. ಆಗಸ್ಟ್ 15 ಸ್ವಾತಂತ್ರ್ಯದ ದಿನಾಚರಣೆ ಯಾಕೆ ಬಂತದಂದ್ರೆ 1947 ಆಗಸ್ಟ್ 15 ರಾತ್ರಿ 12 ಗಂಟೆ ಆದ್ಮೇಲೆ ನಮ್ಗೆ ಏನ್ ಬಂದತ್ ಅಂತ ಹೇಳ್ತೇವೆ? ಸ್ವಾತಂತ್ರ್ಯ ಬಂದತ್ತಂತ. ಅದಕ್ಕಿಂತ 200 ವರ್ಷಗಳು ಯಾವುದರ ಕಾಯ್ಕೆಳಗೈತಿ? ಬಾನಿಸತ್ವದಲ್ಲಿ ಐತಂದ್ರೆ ಬ್ರಿಟಿಷರ ಬಾನಿಸತ್ವದಲ್ಲಿ ಐತಂತೆ. ಸ್ವಂತ ಕೆಲಸ ಮಾಡ್ಲಿಕ್ಕೆ ಹಕ್ಕಿಲ್ಲ, ಓದ್ಲಿಕ್ಕೆ ಹಕ್ಕಿಲ್ಲ, ಜಮೀನ್ ತಾಮಕ್ ಹಕ್ಕಿಲ್ಲ, ಮನೆ ಕಟ್ಲಿಕ್ಕೆ ಹಕ್ಕಿಲ್ಲ, ಯಾರಿಗೆ ಹಕ್ಕಿಲ್ಲ. ಅವ್ರು ಏನು ಕೊಡ್ತಾರ ಅದನ್ನ ನಾವು ಮಾಡ್ಬೇಕಾಯ್ತು. ಅದಕ್ಕೋಸ್ಕರ ಅವ್ರು ಬೂಟ್ ಕೂಡಾಗಿ ನಾವು ಮುಟ್ಟಿ ಪಾಲಿಸ್ ಮಾಡಿ, ಅವರು ರಥದ ಮೇಲೆ ಹತ್ತಬೇಕಂದ್ರೆ ನಾವು ಬೆನ್ನು ಮಾಡ್ಬೇಕಾಯ್ತು. ನಮ್ಮ ಬೆನ್ನಿನ ಮೇಲೆ ಕಾಲಿಟ್ಟು ಅವ್ರ ರಥದ ಮೇಲೆ ಕುತ್ಕೊಳ್ತಿದ್ರಂತೆ. ಅಲ್ಲೆಲ್ಲೂಯಾ. ಅಂತ ಬಾನಿಸತ್ವದಲ್ಲಿ 200 ವರ್ಷಗಳ ಕಾಲ ಭಾರತ ದೇಶ ಇತ್ತಂತೇಳಿ ಚರಿತ್ರೆ ಹೇಳುತ್ತ ಪ್ರಿಯರ ಮಕ್ಕಳೇ. ಆದ್ರೆ ಆ ಭಾರತ ದೇಶಕ್ಕ ಸ್ವಾತಂತ್ರ್ಯಕ್ಕಾಗಿ ಎಷ್ಟೋ ಜನ ಹೋರಾಟ ಮಾಡಿದ್ದಾರೆ. ಆದ್ರೆ ಒಬ್ರದ್ದು ಮಾತ್ರ ಹೆಸರು ಬಂದತ್ ಮಾತು, ಲೋಟ್ನಲ್ಲಿ ಪ್ರಿಂಟ್ ಆಯತ್ ಮಾತು, ಒಬ್ರು ಮಾತು ಅಷ್ಟೇ. ಹಲ್ಲೆಲೂಯಾ. ನೋಡ್ರಿ, 430 ವರ್ಷಗಳ ಕಾಲ ಈಜಿಪ್ಟ್ ನಲ್ಲಿರುವಂತ ಇಸ್ರಾಯೇಲರು 430 ವರ್ಷ ಆದ್ಮೇಲೆ ಏನಾದ್ರು ಅಂದ್ರೆ ದೇವರು ಕನಿಕರಿಸಿ, ದೇವರು ದಯ ತೋರಿಸಿ, ಮೋಶನ ಪ್ರೇರೇಪಿಸಿ ಹಿಂದಕ್ಕೆ ಕಳಿಸಿ ನಾಯಕನಾಗಿ ಮಾಡಿ ಅವ್ರನ್ನ ದಾಟಿ ಬರಲಿಕ್ಕೆ 430 ವರ್ಷಗಳ ಕಾಲ ಬೇಕಾಯ್ತು. ಮತ್ತು 4 ತಲೆಗಳು ಕಳೆದು ಹೋದವು. ಆಮೇಲೆ ಅವ್ರು ಎಲ್ಲಿ ಬಂದ್ರು? ಇಸ್ರಾಯೇಲಿಗೆ ಅಂದ್ರೆ ಕಾನಾನ್ ದೇಶಕ್ಕೆ ಬಂದ್ರು. ಹಾಲು ಜೇನು ಹರಿಯುವ ದೇಶಕ್ಕೆ ಬಂದು ಸ್ವತಂತ್ರರಾಗಿ ತಮ್ಮ ಹೊಲಗಳು ತಾವು ಮಾಡಿಕೊಂಡು, ತಮ್ಮ ಕಣಗಳು ತಾವು ಮಾಡಿಕೊಂಡು, ತಮ್ಮ ಬೆಳೆ ತಾವು ಬೆಳೆಸ್ಕೊಂಡು, ಅವಾಗ ಅವರು ಸ್ವೇಚ್ಛವಾಗಿ ಊಟ ಮಾಡ್ಲಿಕ್ಕೆ, ಸಂತೋಷ ಪಟ್ಟು ದೇವರನ್ನ ಆರಾಧನೆ ಮಾಡ್ಲಿಕ್ಕೆ 430 ವರ್ಷಗಳ ಕಾಲ ಬೇಕಾಯ್ತಂತೆ ಇಸ್ರಾಯೇಲರಿಗೆ. ಹಲ್ಲೆಲೂಯಾ. ನೋಡ್ರಿ, ಯಾವ ರೀತಿ ದೇವರು ನಮ್ಮನ್ನ ಸ್ವತಂತ್ರರಾಗಿ ಮಾಡ್ಲಿಕ್ಕಾಗಿ ದೇವರು ನಮಗೋಸ್ಕರ ಏನ್ ಮಾಡಿದಂದ್ರೆ ತನ್ನನ್ನು ತಾನು ತ್ಯಾಗ ಮಾಡಿ ನಮ್ಮನ್ನು ಸ್ವತಂತ್ರನಾಗಿ ಮಾಡೇನೆ. ಕೆಲವು ಮಾತುಗಳನ್ನ ನಾನು ಓದಿಸ್ನಿ, ಕೆಲವು ಮಾತುಗಳನ್ನ ಹೇಳ್ತಾ ಹೋಗ್ತೀನಿ. ಎಲ್ಲರೂ ಗಮನವಿಟ್ಟು ದೇವರ ವಾಕ್ಯವನ್ನು ಕೇಳಿಸ್ಕೊಡ್ರಿ. ಭಾರತ ದೇಶ 200 ವರ್ಷಗಳ ಕಾಲ ಬ್ರಿಟಿಷರ ಅಥವಾ ದಾಸತ್ವದಲ್ಲಿದ್ರೆ, ನಮ್ಮ ಇಸ್ರಾಯೇಲರು 430 ವರ್ಷಗಳ ಕಾಲದರ ಮಾತು. ನೋಡ್ರಿ, ನಮ್ಮನ್ನ ಯಾರು ಸ್ವತಂತ್ರನಾಗಿ ಮಾಡಿದ್ರು,
ಯಾರು ನಮ್ಮನ್ನ ದಾಸತ್ವದಿಂದ ಬೆಳೆಸ್ರಂತಂದ್ರೆ ನಿಜವಾದ ಸ್ವತಂತ್ರ ನಮ್ಗೆ ಎಲ್ಲಿ ಬಂದತ್ತಂದ್ರೆ ದೇವರ ವಾಕ್ಯದಲ್ಲಿ ಹೇಳ್ತದೆ. ಯೋಹಾನನ ಬರೆದ ಸುವಾರ್ತೆ 8ನೇ ಅಧ್ಯಾಯ 31ನೇ ವಚನ 32, 35, 36 ತಕ್ಕ ನೀವು ಹೋದ್ರೆ ಅಲ್ಲಿ ಸ್ವತಂತ್ರರಾಗಿ ದೇವರು ನಮ್ಮನ್ನ ಹೆಂಗ್ ಮಾಡ್ಯಾನ ಅಂತೇಳಿ ಬೈಬಲ್ ಹೇಳಕ್ ಮಾತು ಓದ್ರ ಒಂದ್ಸಾರಿ. 8ನೇ ಅಧ್ಯಾಯ 31 ವಚನದಿಂದ ಓದ್ರಪ್ಪ. ಯೋಹಾನ ಬರೆದ ಸುವಾರ್ತೆ ಬೇಗ ತೆಗೆದು ಹೋದ್ರಿ. ಆಗ ಯೇಸು ತನ್ನನ್ನು ನಂಬಿದ ಯೆಹೂದ್ಯರಿಗೆ ನೀನು ನನ್ನ ವಾಕ್ಯದಲ್ಲಿ ನಿಜವಾಗಿ ನನ್ನ ಶಿಷ್ಯರಾಗಿದ್ದು ಸತ್ಯವನ್ನು ತಿಳಿದುಕೊಳ್ಳಿರಿ ಮತ್ತು ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡುವುದು. ಎಲ್ಲ ಗಮನ ಇಟ್ಟು ಕಳ್ಸ್ಕೊಡ್ರಿ. ನಮ್ಮನ್ನ ಏನ್ ಬಿಡುಗಡೆ ಮಾಡೈತೆ ಫಸ್ಟ್ನೇದು ಸತ್ಯವು ನಮ್ಮನ್ನ ಏನ್ ಮಾಡೈತೆ ಬಿಡುಗಡೆ ಮಾಡೈತಿ. ಎಂದು ಹೇಳಿದನು. ನಾವು ಅಬ್ರಾಹ್ಮನ ಸಂತಾನದವರು, ನಾವು ಯಾರಿಗೆ ಎಂದು ದಾಸರಾಗಿಲ್ಲ, ನಿಮಗೆ ಬಿಡುಗಡೆ ಆಗುವುದೆಂದು ನೀನು ಹೇಳುವುದು ಹೇಗೆ ಅಂದರು. ಅದಕ್ಕೆ ಏನ್ ಹೇಳ್ತಾನಪ್ಪ, ನಿಮಗೆ ನಿಜ ನಿಜವಾಗಿ ಹೇಳ್ತಾರೆ, ಪಾಪ ಮಾಡುವವರೆಲ್ಲರೂ ಪಾಪಕ್ಕೆ ದಾಸರಾಗಿದ್ದಾರೆ. ದಾಸನ ಮನೆಯಲ್ಲಿ ಶಾಶ್ವತವಾಗಿರುವುದಿಲ್ಲ, ಮಗ ಮನೆಯಲ್ಲಿ ಶಾಶ್ವತವಾಗಿರ್ತಾನಲ್ವಾ. ಆದ್ರಿಂದ ಮಗನು ನಿಮಗೆ ಏನ್ ಮಾಡ್ತಾನೆ, ಬಿಡುಗಡೆ ಮಾಡಿದರೆ ನಿಜವಾಗಿ ನಿಮಗೆ ಬಿಡುಗಡೆ ಆಗೋದು. ಆಮೇಲೆ ಸಾರಿ, ಯಾರು ನಮ್ಮನ್ನ ಬಿಡುಗಡೆ ಮಾಡಿದ್ದೀವಿ ಇಲ್ಲಿ? ಯಾರು ನಮ್ಮನ್ನ ಬಿಡುಗಡೆ ಮಾಡಿದ್ದು? ಮಗ. ಯಾರ ಮಗ? ಯಾರ ಮಗ? ನನ್ನ ಮಗ. ಯಾರ ಮಗ ಹೇಳ್ರಿ ನೋಡೋಣ? ದೇವರ ಮಗ. ಎಲ್ಲ ನೋಡ್ರಿ ಸಾರಿ, ಯಾರ ಮಗ? ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನಗಿರುವ ಒಬ್ಬನೇ ಮಗನನ್ನು ಕೊಟ್ಟು ನಾತು ನಮ್ಮವನು ಒಬ್ಬನಾದ್ರೂ ನಾಶವಾಗಲಾರದು ಎಲ್ಲರೂ ನಿತ್ಯ ಜೀವವನ್ನು ಪಡಿಬೇಕೆಂಬುದಾಗಿ ಸಾರಿ. ಯಾರ ಮಗ ಹೇಳ್ರಿ ಇವಾಗನ್ನ? ಯಾರ ಮಗ? ಏನ್ ಮಾಡ್ದ? ತನ್ನನ್ನು ತಾನು ಸಮರ್ಪಣೆ ಮಾಡಿಕೊಂಡ. ನಮ್ಮನ್ನು ಪಾಪದಿಂದ ಬಿಡಿಸ್ಲಿಕ್ಕಾಗಿ ನಮಗೆ ಸತ್ಯ ಬೇಕಾಯಿತು. ಸತ್ಯ ನಮ್ಮನ್ನ ಬಿಡುಗಡೆ ಮಾಡಿತು. ಸತ್ಯಮೇವ ಜಯತೆ ಅಂತ ಹೇಳ ಮಾತು. ಸತ್ಯ ಇಲ್ಲದೆ ಹೋದ್ರೆ ಬಿಡುಗಡೆ ಆಗ್ಲಿಕ್ಕೆ ಸಾಧ್ಯವಿಲ್ಲ. ಎಲ್ಲರೂ ಗಮನ ಬಿಟ್ಟು ಕೇಳಿಸ್ಕೊಳ್ರಿ. ಈ ಸಂದರ್ಭ ಎಲ್ಲಿ ನಡೀತಿತ್ತಂತಂದ್ರೆ ಯೇಸು ಯೆರೂಸಲೇಮಿನಲ್ಲಿ ಈ ಸಂದೇಶ ಮಾತಾಡ್ತದ ಮಾತು. ಏ ಪರಿಸಾಯರೇ, ಏ ಸದ್ದುಕಾಯರೇ, ಏ ಯಾಜಕರೇ, ನೀವೆಲ್ಲರೂ ಬಿಡುಗಡೆ ಆಗಿದ್ದೀರಿ, ನೀವೆಲ್ಲರೂ ನಿಮಗೆ ಬಿಡುಗಡೆ ಆಗಿದೆ ಅಂತಂದ್ರೆ ನಮಗೆಲ್ಲಿ ಬಿಡುಗಡೆ ಆಗೈತೆ? ನಾವು ಅಬ್ರಾಹ್ಮನ ಸಂತತಿಯರ್ ಅಂತ ಹೇಳ್ತಾರೆ. ನಮಗೆ ಬಿಡುಗಡೆ, ನಮ್ಗೆ ಆಲ್ರೆಡಿ ಅಬ್ರಾಮ್ ಬಿಡುಗಡೆ ಮಾಡ್ಯಾನ. ನಮಗೆ ಅಬ್ರಾಮ್ ಆಲ್ರೆಡಿ ಏನ್ ಮಾಡ್ಯಾನ? ಸ್ವತಂತ್ರನಾಗಿ ನಮ್ಮನ್ನು ಮಾಡ್ಯಾನ ಅಂತ ಹೇಳ ಮಾತು. ಓಕೆ, ನಮ್ಮನ್ನ ಸ್ವತಂತ್ರನಾಗಿ ಮಾಡ್ಯಾನ, ನಮ್ಮನ್ನ ಅಬ್ರಾಮ ಬಿಡಿಸ್ಯಾನ. ನೀನೇನ್ ಬಿಡುಗಡೆ ಮಾಡ್ಲಿಕ್ಕೆ ಬಂದಿ? ಇವಾಗ ಬಂದಿ ನೀನು. ಅಸಲಿ ನೀ ಬಿಡುಗಡೆ ಆಗತ್ತಂತ ನೀನ್ ಎದಕ್ಕೆ ಹೇಳ್ತದೆ? ಅಸಲಿ ನಾವು ಅಬ್ರಾಮನ ಏನಂತ ಹೇಳ್ಯಾರ ಅವರು? ಸಂತತಿಯವ್ರ ಅಂತ ಹೇಳ ಮಾತು. ಏನಂತ ಹೇಳ್ಯಾರಪ್ಪ ಅವರು? ನಾವು ಅಬ್ರಾಹ್ಮನ ಸಂತಾನದವರು, ನಾವು ಯಾರಿಗೆ ದಾಸರಲ್ಲ. ನಾವು ನೀನೇನು ಹೇಳ್ತೀವಿ ನಮಗೆ ಬಿಡುಗಡೆ ಆಯ್ತಂತೇಳಿ? ನಾವು ಯಾರಿಗೆ ದಾಸರಲ್ಲ ಅಂತಂದ್ರೆ ಮಾತು. ಆದ್ರೆ ಯೇಸು ಬಹಿರಂಗವಾಗಿ ಮಾತಾಡ್ಲಿಲ್ಲ, ಯೇಸು ಅಂತರಂಗವಾಗಿ ಮಾತಾಡ್ತಾನೆ ಅವಾಗ. ಆಮೇಲೆ ಎಲ್ಲರೂ ಯಾರೆಲ್ಲ ಪಾಪ ಮಾಡಿದ್ರು ಅವರು ಪಾಪಕ್ಕೆ ದಾಸರ ಅಂತ ಹೇಳ್ಬಿಟ್ಟ ಮಾತೆಲ್ಲರ ಮುಂದೆ. ಅಲ್ಲೆಲ್ಲ ಹೇಳ್ರಿ, ಇವ್ರು ಅನ್ಕೊಂಡಿದ್ರು ನಮಗೆ ನಾವ್ ಯಾರಿಗೆ ದಾಸರಾಗಿಲ್ಲ, ನಾವ್ ಯಾರ ಹತ್ರ ಬಾಲಿಸತ್ತದಿಲ್ಲ, ನಮ್ಗೆ ಆಲ್ರೆಡಿ ಸ್ವತಂತ್ರ ಬಂದತ್ತೆ, ನಾವ್ ಆಲ್ರೆಡಿ ನಾವು ಕಾನಾನ್ ದೇಶದಲ್ಲಿ ಇದೀವಿ, ನಾವ್ ಆಲ್ರೆಡಿ 6 ಜನ ದೇಶ ಅರಿವ ದೇಶದಲ್ಲಿದ್ದೀವಿ, ನಾವ್ ಇಸ್ರೇಲ್ ದೇಶದಲ್ಲಿ ನಾವೆಲ್ಲಿ ಬಾಲಿಸರಾಗಿವಿ, ನಾವೆಲ್ಲಿ ದಾಸರಾಗಿವಿ? ದಾಸರಾಗಿದ್ದು ಅವಾಗ ಈಜಿಪ್ಟ್ ನಲ್ಲಿ ಇದ್ದಾಗ. ಇವಾಗ ಎಲ್ಲಿ ದಾಸರಾಗಿವಿ? ನಾವ್ ಯಾರ ಹತ್ರ ದಾಸರಾಗಿಲ್ಲ ಅಂತಂದಾಗ ಯೇಸು ಒಂದ್ ಮಾತಾಡ, ಯಾವನೆಲ್ಲ ಪಾಪ ಮಾಡ್ತಾನ ಅವನು ಪಾಪದ ಕೆಳಗೆ ದಾಸತ್ವದಲ್ಲಿದ್ದಾನೆ ಅಂತ ಹೇಳಿ ಮಾತಾಡ. ಅಲ್ಲೆಲ್ಲೂಯ್ಯ. ಅದಕ್ಕೋಸ್ಕರ ನಾನು ಹೇಳಿದ್ದು, ದೀಕ್ಷಾಸ್ನಾನ ತೆಗೆದುಕೊಂಡು ಸಭೆಗೆ ಬರಲಾರ್ದವ್ರಿಗೋಸ್ಕರ ಏನ್ ಮಾಡಿರ್ತೀನಿ? ಪ್ರಾರ್ಥನೆ ಮಾಡಿರ್ತಾರೆ. ಅಂದ್ರೆ ಯೇಸುವೆ ನಿಜವಾದ ದೇವರಂತ ಹೇಳಿ ನಂಬ್ಕೊಂಡು, ಯೇಸುವೆ ನಿಜವಾದ ರಕ್ಷಕನಂತ ನಂಬ್ಕೊಂಡು, ಮಾರ್ಮನ್ಸ್ ಹೊಂದಿವಿ ಅಂತೇಳಿ ಹೇಳಿ ಬಾಪ್ತಿಸ್ ತೆಗೆದುಕೊಂಡು ಕರ್ತನ ಭೋಜನ ಕೈ ಹಾಕಿ ಮತ್ತೆ ನಮಗೆ ಯೇಸು ಬೇಡ, ನಮಗೆ ಲೋಕ ಬೇಡ ಅಂತ ಹೋಗಿರೋರು ಮತ್ತೆ ಪಾಪದ ಅಡಿಯಲ್ಲಿ ಇದ್ದಾರಂತ ಅರ್ಥ. ಅವ್ರನ್ನ ಬಿಡುಗಡೆ ಮಾಡೋದು ಯಾರ ಕೈಲಿ ಆಗ್ತತ್ತ? ಯಾರ ಕೈಲಿ ಹಾಕಲ್ಲ, ಯೇಸುವಿನ ಪ್ರಾರ್ಥನೆಯಿಂದ ಮಾತ್ರ ಸಾಧ್ಯ ಅಂತ ಹೇಳಿ. ಅಲ್ಲೆಲ್ಲೂ ಹೇಳ್ರಿ ಸಾರಿ. ಅದಕ್ಕೋಸ್ಕರವೇ ಅವ್ರು ಹೇಳ್ತಾರ, ನಾವ್ ಯಾರಿಗೆ ದಾಸರಲ್ಲ, ನೀನೇನಪ್ಪ ನಮ್ಮನ್ನ ಬಿಡುಗಡೆ ಆಗೈತಂತಂದಿಗೆ ಅಂತಂದಾಗ ಏಸೇನಂತನ, ನಿಮಗೆ ನಿಜ ನಿಜವಾಗಿ ಹೇಳ್ತಾನೆ, ಪಾಪ ಮಾಡುವರೆಲ್ಲರೂ ಪಾಪಕ್ಕೆ ದಾಸರಾಗಿದ್ದಾರೆ. ದಾಸರ ಅಂತಂದ್ರೇನು? ಅಧಿಕಾರ ಇಲ್ಲದವನು. ನಾನು ಅವಾಗ ಹೇಳಿದಲ್ಲ, ಸಂಬಳ ಇರುವಂತ ವ್ಯಕ್ತಿ. ಮನೆಯಲ್ಲಿ ಮಗನಿಗೆ ಅಧಿಕಾರ ಇರ್ತತಾ? ಇಲ್ಲ ಸಂಬಳ ಇರುವಂತ ಸಂಬಳದಾರಿಗೆ ಅಧಿಕಾರ ಇರ್ತದಪ್ಪ? ಯಾರಿಗೆ ಅಧಿಕಾರ ಇರ್ತದ? ಮಗನಿಗೆ ಅಧಿಕಾರ ಇರ್ತತ. ಮಗನಿಗೆ ಹಕ್ಕು ಇರ್ತತ ಮಾತು.
ಆದ್ರೆ ದಾಸತ್ವದಲ್ಲಿರುವಂತ ಸಂಬಳದಾಳ ಮನುಷ್ಯನಿಗೆ ಅಧಿಕಾರ ಇರಲ್ಲ. ಅದಕ್ಕೋಸ್ಕರ ಯೇಸು ಏನ್ ಹೇಳ್ತಾರಂತಂದ್ರೆ, ನೋಡ್ರಿ, ದಾಸನು ಮನೆಯಲ್ಲಿ ಶಾಶ್ವತವಾಗಿರಕ್ಕಲ್ಲ. ಅವ್ನು ಎಷ್ಟು ವರ್ಷ ಕೆಲಸ ಮಾಡ್ಬೇಕು, ಎಷ್ಟು ವರ್ಷ ಸಂಬಳ ದುಡಿಬೇಕು, ಅಷ್ಟು ವರ್ಷ ಇರ್ತಾನೆ, ಆಮೇಲೆ ಅವ್ರು ಹೋಗ್ತಾನೆ. ಆದ್ರೆ ಮಗನು ಶಾಶ್ವತವಾಗಿರ್ತಾನೆ ಮನೆಯಲ್ಲಿ. ಆಮೇಲೆ ಹೇಳ್ರಿ ಸರಿ, ನಾವು ದಾಸರಲ್ಲ, ನಾವೆಲ್ಲರೂ ಮಕ್ಕಳು. ಆಮೇಲೆ ಹೇಳ್ರಿ, ನಾವು ದಾಸರಲ್ಲ, ನಾವ್ ಯಾರು? ನಾವು ಮಕ್ಕಳು, ನಾವು ಆತನ ಮಕ್ಕಳು. ಅದಕ್ಕೋಸ್ಕರವೇ ನಮಗೆ ಸ್ವತಂತ್ರರಾಗಿದ್ದೇವೆ. ಹೆಂಗ ನಮ್ಮನ್ನ ಸ್ವತಂತ್ರರಾಗಿ ದೇವರು ಮಾಡಿರಂತಂದ್ರೆ, ಕೆಲವು ಮಾತುಗಳನ್ನ ಇದ್ರಲ್ಲಿ ದೇವ್ರ ವಾಕ್ಯದಲ್ಲಿ ನೋಡೋಣ. ನೋಡ್ರಿ, ನಾವು ಶರೀರವಾಗಿ ಸ್ವತಂತ್ರರಲ್ಲ, ನಾವು ಆತ್ಮಿಕವಾಗಿ ಸ್ವತಂತ್ರರು. ಎಲ್ಲರನ್ರು ಸಾರಿ ಜೋರನ್ರಿ, ಆತ್ಮಿಕವಾಗಿ ಸ್ವತಂತ್ರ. ಎದಕ್ಕೆ ಶಾರೀರಿಕವಾಗಿ ಸ್ವತಂತ್ರ ಅಲ್ಲ ಅಂದ್ರೆ, ನಾವು ಸಾಲ ಮಾಡಿವನಕ, ಅಲೋ, ನಾವು ಸಾಲ ಮಾಡಿವನಕ, ಸಾಲ ಕೊಟ್ಟ ಆತನಿಗೆ ನಾವು ದಾಸರಂತ ಅರ್ಥ. ಅರ್ಥ ಆಯ್ತಮ್ಮ? ನಾವು ಸಾಲ ಮಾಡ್ರಿ ನಾವು ಸ್ವತಂತ್ರರಲ್ಲ. ದಣಿ ಬಂದ ಕೂಡಲೇ ಮತ್ತೆ ನಿಂದಿರ್ತಾನ ಮಾತು, ನಾನು ಹೇಳ್ದಂಗೆ ಕೇಳ್ದಂಗೆ ಹೋಗಕ್ ಆಗ್ತಲ್ಲ ಅವಾಗ. ಅಲ್ಲೆಲ್ಲೂಯ್ಯ. ನಾವು ಇವಾಗ ಏನಾಗಿವಿ ರಥಗ ಅಂದ್ರೆ, ರೊಕ್ಕ ಕಟ್ಟಕ್ಲಂತ ಹೇಳಕ್ಕಲ್ಲ, ಕಟ್ತೀವಿ, ಆದ್ರೆ ನಿಂತ್ಕೋಬೇಕಾಕ ಮುಂದೆ ನಾವಷ್ಟೇ. ನಾವೇನ್ ಮಾಡ್ಬೇಕಾಕ ಮುಂದೆ ನಿಂತ್ಕೋಬೇಕಷ್ಟೇ. ನಾವು ಕಟ್ಟಕ್ಲಂತಲ್ಲ, ನಾವು ಕಟ್ಟತ್ವಿ, ಆದ್ರೆ ನಾವು ದಾಸತ್ವದ ಇದ್ವಿ ಅಂತ ಅರ್ಥ. ಅದು ನಿಮ್ಗೆ ಅರ್ಥ ಆಗ್ಲಿಕ್ಕಾಗಿ ಹೇಳ್ತೀನಿ ಅಷ್ಟೇ. ಎಲ್ಲರೂ ಗಮನವಿಟ್ಟು ದೇವರ ವಾಕ್ಯ ಕೇಳಿಸ್ಕೊಳ್ರಿ. ನಾವು ಶಾರೀರಿಕವಾಗಿ ಸ್ವಾತಂತ್ರ್ಯರಲ್ಲ, ನಾವು ಆತ್ಮಿಕವಾದ ಸ್ವಾತಂತ್ರ್ಯ. ಅಂದ್ರೆ ಒಂದ್ಸಾರಿ ಆತ್ಮಿಕವಾದ ಸ್ವಾತಂತ್ರ್ಯ, ನಾವು ಆತ್ಮಿಕವಾದ ಸ್ವತಂತ್ರರಾಗಿದ್ದೆ. ಮಾತು ನಮ್ಮ ಮೇಲೆ ಯಾವುದಿಲ್ಲ, ಶಾಪ ಇಲ್ಲ, ಪಾಪ ಇಲ್ಲ, ದ್ವೇಷ ಇಲ್ಲ, ದೋಷ ಇಲ್ಲ, ಮರಣ ಇಲ್ಲ, ನರಕ ಇಲ್ಲ. ಎಲ್ಲವೂ ನಮ್ಮನ್ನ ಬಿಡಿಸಿ ಆತ್ಮಿಕವಾದ ಸ್ವತಂತ್ರನಾಗಿ ಮಾಡಿದ ದೇವ್ರು ನಮ್ಮನ್ನ. ಆಮೇಲೆ ಸಾರಿ, ಶಾರೀರಿಕವಾಗಿ ಸ್ವತಂತ್ರ ಆಗಿಲ್ಲ. ಇನ್ನ ನಾವು ಶಾರೀರಿಕವಾಗಿ ಸ್ವತಂತ್ರನಾಗ್ಬೇಕಂದ್ರೆ, ಉಪ್ಪು ಹುರ್ಕೊಂಡು ತಿಂದ್ರು ಸಾಲ ಮಾಡಬಾರ್ದು ಅಸಲಿ. ಅವಾಗ ಮಾತ್ರ ನಾವ್ ಯಾರ ಕೈಯಲ್ಲಿ, ಯಾರ ಮುಂದೆ ನಾವು ತಲೆ ತಗ್ಸ್ಲಿಕ್ಕೆ ಇರಕಲ್ಲ ಮಾತಾಸಲಿ. ಅಲ್ಲೆಲ್ಲಿ ಸರ್ ಅರ್ಥ ಆದ್ರು, ಉಪ್ಪು ಹುರ್ಕೊಂಡು ತಿಂದ್ರು ಚಿಂತೆ ಇಲ್ಲ, ನೀರು ಕುಡಿದು ಸತ್ತೋದ್ರೆ ಚಿಂತೆ ಇಲ್ಲ. ಸಾಲ ಮಾಡಬಾರ್ದು, ಮನೆ ಕಟ್ಟಬಾರ್ದ, ಕಟ್ಟಬೇಕು, ಮದುವೆ ಮಾಡಬಾರ್ದ, ಮಾಡ್ಬೇಕು. ಎಷ್ಟು ಐತ ಅಷ್ಟೇ ಮಾಡ್ಕೋಬೇಕೈತೆ. ಅವ್ರು ಮಾಡಿರಿ ಅಂತೇಳಿ ನಾವು ಮಾಡಕ್ ಹೋದ್ರೆ ನಾವು ದಾಸರಾಗಿರ್ತು ಅಂತ ಅರ್ಥದು. ಅಲ್ಲೆಲ್ಲೂಯ್ಯ. ಯಾರೋ ಮಾಡಿರಂತೇಳಿ, ಯಾರೋ ತಂದ್ಕೊಂಡ್ರಂತೇಳಿ, ಯಾರೋ ಕಟ್ಕೊಂಡ್ರಂತೇಳಿ, ಯಾರೋ ಮಾಡ್ಕೊಂಡ್ರಂತೇಳಿ ನಾವು ಮಾಡಕ್ ಹೋದ್ರೆ, ಸಾಲ ಕೊಟ್ಟ ಆತನಿಗೆ ಸಾಲ ಇಸ್ಕೊಂಡಿರೋರು ದಾಸರಾಗಿರ್ತಾರಂತ ಹೇಳ್ತಕ್ಕ. ನಾನು ಹೇಳ್ತಲ್ಲ, ಬೈಬಲ್ ಹೇಳ್ತತ್ ಮಾತು. ಅದಕ್ಕೋಸ್ಕರವೇ ನಾವು ಶಾರೀರಿಕವಾಗಿ ಸ್ವತಂತ್ರರಲ್ಲ, ನಾವು ಆತ್ಮಿಕವಾಗಿ ಸ್ವತಂತ್ರರ ಅಂತ ಹೇಳಿದ್ವಿ ನಾನು. ಅದಕ್ಕೋಸ್ಕರ ಸ್ವತಂತ್ರರು ಅನ್ಲಿಕ್ಕಾಗಿ, ದೇಶಕ್ಕಾಗಿ ಸ್ವತಂತ್ರ ಬೇಕಂತೇಳಿ ಬಹಳ ಜನ ಹೋರಾಡ್ಯಾರ ಮಾತು. ಹೌದಲ್ವಾ? ಲೀಸ್ಟ್ ನೋಡ್ತಲ್ಲ, ಆಗಸ್ಟ್ 15 ದಿವಸ ಫೋಟೋಗಳೆಲ್ಲರೂ ಇಟ್ಟಿರ್ತಾರ. ಸುಭಾಷ್ ಚಂದ್ರ ಬೋಸ್ ಇಟ್ಟಿರ್ತಾರ, ಭಗತ್ ಸಿಂಗ್ ಇಟ್ಟಿರ್ತಾರ, ಜವಾಹರ್ಲಾಲ್ ಇಟ್ಟಿರ್ತಾರ, ರಾಜೇಂದ್ರ ಪ್ರಸಾದ್ ಇಟ್ಟಿರ್ತಾರ, ಬಹಳ ಜನರದ್ದು ಇಟ್ಟಿರ್ತಾರ ಮಾತು. ಎಲ್ಲರದ್ದು ಇಟ್ಟಿರ್ತಾರ. ಬಹಳ ಜನ ಹೋರಾಡೋಣ, ಅವರೆಲ್ಲ ಹೋರಾಡ ಸುಮಾರು ಲಕ್ಷ ಜನ ಇದರ ಮಾತು. ಆದ್ರೆ ಲಕ್ಷ ಜನ ಯಾವುದಕ್ಕಾಗಿ ಹೋರಾಡ್ರ? ಓನ್ಲಿ ಒಂದ್ ಭಾರತ ದೇಶ ಸ್ವತಂತ್ರವಾಗಿರ್ಬೇಕೆಂಬುದಾಗಿ ಹೋರಾಡ್ಯಾರಂತೆ. ಅಲ್ಲೆಲ್ಲೂಯ್ಯ. ಆದ್ರೆ ಆತ್ಮಿಕವಾದ ಸ್ವತಂತ್ರಕ್ಕಾಗಿ ಹೋರಾಡಿದ್ದು ಬಹಳ ಜನ ಹೋರಾಡಿಲ್ಲ, ಯೇಸು ಒಬ್ಬನೇ ಹೋರಾಡನಂತೆ. ನೋಡ್ರಿ ವಾಕ್ಯ ನೋಡ್ರಿ, ಎಫೆಸ ಬರೆದ ಪತ್ರಿಕೆ 1ನೇ ಅಧ್ಯಾಯ 7 ವಚನ ಓದ್ರಿ ಸಾರಿ. ಆತ್ಮಿಕವಾದ ಸ್ವತಂತ್ರಕ್ಕಾಗಿ ಯೇಸು ಒಬ್ಬನೇ ಹೋರಾಡನಂತೆ. ಎಫೆಸ ಬರೆದ ಪತ್ರಿಕೆ 1ನೇ ಅಧ್ಯಾಯ 7 ವಚನ ಓದ್ರಿ. ರೋಮ ಬರೆದ ಪತ್ರಿಕೆ 5ನೇ ಅಧ್ಯಾಯ 8 ವಚನ ಒಬ್ರು ಓದ್ರಿ. ಈತನು ನಮಗೋಸ್ಕರ ತನ್ನ ರಕ್ತವನ್ನು ಸುರಿಸಿದ್ರಿಂದ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯ್ತು. ಇದು ದೇವರ ಕೃಪಾ ಅತಿಶಯವೇ ಸಾಕು. 5:8 ಓದಪ್ಪ ಹಂಗೆ. ರೋಮ ಬರೆದ ಪತ್ರಿಕೆ 5:8 ಓದ್ರಿ. 5:5ನೇ 8ನೇ ವಚನ. ಆದರೆ ನಾವು ಪಾಪಿಗಳಾಗಿದ್ದಾಗಲೂ ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟಿದ್ದರಲ್ಲಿ ದೇವರು ನಮ್ಮ ಮೇಲೆ ತನಗಿರುವ ಪ್ರೀತಿಯನ್ನು ಸಿದ್ಧಾಂತ ಪಡಿಸಿದನು. ದೇಶದ ಸ್ವಾತಂತ್ರ್ಯಕ್ಕಾಗಿ ಲಕ್ಷ ಜನ ಹೋರಾಡರ. ಕೆಲವು ವ್ಯಕ್ತಿಗಳು ಕೈ ಬೆರಳು ಎಣಿಕೆಯಷ್ಟು ಇಲ್ಲ, ಲೆಕ್ಕ ಇಟ್ಕೊಳ್ಳುವಷ್ಟು ಮಾತ್ರ ನಮಗೆ ಗೊತ್ತು. ಆದ್ರೆ ಲಕ್ಷ ಜನ ಹೋರಾಡರ, ಲಕ್ಷ ಜನ ಪ್ರಾಣ ಕಳ್ಕೊಂಡರ, ಆಸ್ತಿ ಕಳ್ಕೊಂಡರ, ಎಲ್ಲ ಕಳ್ಕೊಂಡರ. ಆದ್ರೆ ದೇಶಕ್ಕಾಗಿ ಹೋರಾಡಿದ್ದು ಲಕ್ಷ ಜನ. ಆದ್ರೆ ಆತ್ಮಿಕವಾಗಿ ಆತ್ಮಗಳಿಗಾಗಿ ಹೋರಾಡಿದ್ದು, ನಮ್ಮ ಆತ್ಮಗಳಿಗಾಗಿ ಹೋರಾಡಿದ್ದು ಲಕ್ಷ ಜನ ಹೋರಾಡಿಲ್ಲ. ಯೇಸು ಒಬ್ಬನೇ ಹೋರಾಡನ ಮಾತು. ಯಾರ ಹತ್ರ ಹೋರಾಡನ?
ಸೈತಾನನ ಹತ್ರ ಹೋರಾಡೋಣ. ಹಲ್ಲೆಲೂಯಾ. ಒಂದ್ಸಾರಿ ಅಂಧಕಾರ ಶಕ್ತಿಗಳ ಹತ್ರ ಹೋರಾಡೋಣ. ದೇವರು ನಮ್ಮ ಶರೀರದೊಟ್ಟಿಗೆ ಪಾಪದಲ್ಲಿ ಇರಬಾರ್ದಂತೇಳಿ ಶರೀರದೊಟ್ಟಿಗೆ ಹೋರಾಡೋಣ. 3 ಶೋಧನೆ ಬಂದವ, ಹೌದಲ್ವಾ? ಯೇಸು ಸ್ವಾಮಿಗೆ ಗುಡ್ಡದ ಮೇಲೆ ಉಪವಾಸ 40 ದಿವಸ ಆದ್ಮೇಲೆ ಆತನು ಇಳಿದು ಯೆರೂಸಲೇಮಿಗೆ ಹೋಗ್ಬೇಕಾಯ್ತು. ಎದಕ್ಕಂದ್ರೆ ಅಲ್ಲಿ ಸ್ವಾರ್ಥ ಸೇವೆ ಮಾಡ್ಬೇಕಾಯ್ತು. 30 ವರ್ಷ ತನಕ ಆತನು ಮನೇಲಿ ಕೆಲಸ ಮಾಡೋಣ. 30 ವರ್ಷ ಆದ್ಮೇಲೆ ಹೊರಗಡೆ ಬಂದು ಆತನು ದೀಕ್ಷಾಸನ ತೆಗೆದುಕೊಂಡು ಸ್ನಾನಿಕನಾದ ಯೋಹಾನನ ಹತ್ರ ಆತನು ಉಪವಾಸ ಮಾಡ್ಲಿಕ್ಕೆ ಅಡಿಗೆ ಹೋಗ್ಯಾನ. ಉಪವಾಸ 40 ದಿವಸ ಹಗಲು ರಾತ್ರಿ ಉಪವಾಸ ಆದ್ಮೇಲೆ ಅವಾಗ ಆತನು ಬಳಿಲಿ ಹೋಗ್ಯಾನ. ಆಹಾರ ಬೇಕಾಯತ್ತೆ, ಆತನ ದಣದ ಅಂತ ಬೈಬಲ್ ಹೇಳುತ್ತೆ. ಅವಾಗ ಬಂದನಂತೆ, ಎಂಟ್ರಿ ಕೊಡಂತೆ. ಯಾರು? ಮಾಮ, ಸೈತಾನ ಮಾವ ಬಂದನಂತೆ. ಏಯ್ ನೀನ್ ಎದಕ್ಕೋ ಹಿಂಗದಿಗೆ? ನೀನ್ ದೇವರಲ್ಲ, ಈ ಕಲ್ಲುಗಳನ್ನ ತಗೊಂಡು ಏನ್ ಮಾಡ್ಕೊಂತೀನಿ ಅಂತ ಹೇಳಿ ಹೇಳೋವಾಗ ನಾವಾದ್ರೆ ಯೇಸು ನಾಮದಲ್ಲಿ ನಾವಾದ್ರೆ ಏನ್ ಬೇಕಾದ್ರೆ ಮಾಡ್ಬಿಡಕ್ಕೆ. ಯೇಸು ಬೆತ್ತಿಲ್ಲಂದ್ರೊಳಗೆ ಆಕಾಶ ತೆರೆದು ಮನ್ನ ಕೊಟ್ಟನ. 40 ವರ್ಷ ಆತ ಏನ್ ದೊಡ್ಡದಲ್ಲ ಕಲ್ಲನ್ನ ರಟ್ಟಿ ಮಾಡೋದು. ಹಲ್ಲೆಲೂಯಾ. ಹೌದಲ್ವಾ? 40 ವರ್ಷ ಏನ್ ಕೊಟ್ಟನ? ಅವ್ರೇನು ಬಿತ್ತಾರ ಇಸ್ರಾಯೇಲರು? ಎಲ್ಲಿಂದ ಕೊಟ್ಟನ? ಆಕಾಶ ತೆರೆದು ಆಕಾಶದಿಂದ ಮನ್ನಾ ಬೀಳಂಗ್ ಮಾಡಿ 40 ವರ್ಷ 20 ಲಕ್ಷಕ್ಕನ್ನ ಇಟ್ಟನ ದೇವರು. ಆಮೇಲೆ ಹೇಳಲ್ಲ ಒಂದ್ಸಾರಿ, ಅಂತ ಸರ್ವಶಕ್ತನಾದ ದೇವರು ಯೇಸು ಸ್ವಾಮಿ ಮುಂದೆ ಬಂದು ನಿಂತ್ಕೊಂಡು ಹೇಳ್ತಾನ, ನೀನ್ ದೇವ್ರ ಮಗಲ, ನೀನ್ ಅದಕ್ಕೆ ಹೊಟ್ಟೆಸ್ಕೊಂಡು ಸಾಕಿ ತಡೇ ಈ ಕಲ್ಲುಗಳನ್ನ ರಟ್ಟಿ ಮಾಡ್ಕೊಂಡು ತಿನ್ನದ. ನಾವ್ ಅದ್ರ ರೆಟ್ಟಿ ಹಾಕಿದ್ರೆ ಚಿಂತಿಲ್ಲ, ಹಂಗೆ ಸ್ವಲ್ಪ ತಿಂದು ನೋಡ್ ರೆಟ್ಟಿ ಮಾಡ್ಕೊಂಡು ತಿಂದು ನಮ್ಮಂಗ ನೋಡ್ಸಕಿದ್ವಿ ನಾವು. ಆದ್ರೆ ತನಗೋಸ್ಕರ ತಾನು ಒಂದು ಅದ್ಭುತ ಮಾಡಿಕೊಂಡಿಲ್ಲ ಯೇಸು ಸ್ವಾಮಿ. ತನಗೋಸ್ಕರ ತಾನು ಒಂದು ಅದ್ಭುತಗೊಳಗೆ ಮಾಡ್ಕೊಂಡಂತೆ. ಅವರು ರೇಗಿಸಿದ್ರು, ಅವರು ಬೈದ್ರು, ಅವ್ರು ಹಿಂಸೆ ಮಾಡಿದ್ರು, ಆತನು ಬಿಡಿಸ್ಬೇಕಾಯ್ದು, ಆತನ ನಮಗೆ ಸ್ವತಂತ್ರ ಕೊಡ್ಬೇಕಾಯ್ದು ನಮಗೋಸ್ಕರ, ಆತನಿಗೋಸ್ಕರ ಅಲ್ಲ. ಆಮೇಲೆ ಸಾರಿ, ಎದಕ್ಕಂದ್ರೆ ನಾವೆಲ್ಲರೂ ದೇವರ ಮಕ್ಕಳು. ನೀನ್ ಎದಕ್ಕ ಹೊಟ್ಟೆ ಹಸ್ಕೊಂಡ್ ಸಾಯ್ತಿ, ಕಲ್ಗೊಂಡು ರೊಟ್ಟಿ ಮಾಡ್ಕೊಂತೀರ ಅಂತಂದ್ರ, ಮನುಷ್ಯನು ರೊಟ್ಟಿ ತಿಂದು ಮಾತ್ರದಿಂದ ಬದುಕುವುದಿಲ್ಲ, ದೇವರ ಬಾಯಿಂದ ಹೊರಡುವ ಪ್ರತಿ ಮಾತ್ರದಿಂದ. ಸೈತಾನ ಯಾಚಕ್ಕೆನ್ನ ಮಾತು ಬಾಗಿ ಇನ್ನೇನು ಮಾತಾಡಕ್ಕೆ ಅನುಕೂಲ ಇರ್ಲಿಲ್ಲ. ನೀವು ಕೂಡ ಯಾರ ಹತ್ರ ಮಾತಾಡುವಾಗ ಜ್ಞಾನದಿಂದ ಮಾತಾಡ್ರಿ. ಎದುರಿಗಿರುವ ಮನುಷ್ಯನ ಬಾಯಿ ಮುಚ್ಚಿಸ್ಲಿಕ್ಕೆ ವಾಕ್ಯದಿಂದ ಮಾತಾಡ್ರಿ. ಎಂಥ ಮೇಧಾವಿಗಳ ಬಾಯಿ ಮುಚ್ಕೊಳ್ತಾನ. ಅಲ್ಲೆಲ್ಲಿ ಹೇಳ್ರಿ ಸಾರಿ, ಅಷ್ಟೇ ಹೊರತಾಗಿ ನಿನಗೆ ಗೊತ್ತಿದ್ದು ಟ್ಯಾಲೆಂಟ್ ಎಲ್ಲ ಉಪಯೋಗಿಸ್ಬೇಡ ಹೋಗಿ. ನಾನು ಮೊಣಕಲಾಕ್ ಪ್ರಾರಂಭ ಮಾಡ್ತ ನೋಡು, ನಾನು ನೀನ್ ಮಾಡ್ಕ್ಯ ಮನ್ಯಾಗ ಬಾ, ಹೆಂಗನ ಮಾಡ್ಕ್ಯ. ಯೇಸು ಸ್ವಾಮಿ ಅಷ್ಟು ಪ್ರಾರ್ಥನೆ ಮಾಡ್ತಾವ, ನಾವೇನನ್ನ ಯೇಸು ಸ್ವಾಮಿ ಅಷ್ಟು ಪ್ರಾರ್ಥನೆ ಮಾಡ್ದ ಯಾರನ್ನ? ಆತನೇ ಬಿಟ್ಟಿಲ್ಲ ಸೈತಾನ, ಹೌದಲ್ವಾ? ಆತನೇ ಬಿಟ್ಟಿಲ್ಲ. ಇನ್ನ ನನ್ನ ಬಿಡಾಕಲ್ಲ, ನಿನ್ನ ಬಿಡಾಕಲ್ಲ. ಅಸಲಿ ಯಾವ ಏಜ್ಗೆ, ಯಾವ ವಯಸ್ಸಿಗೆ, ಯಾರಿಗೆ ಹೆಂಗ ತಂದು ನಿಂದ್ರಿಸ್ಬೇಕೋ ಹಂಗ ನಿಂದ್ರಿಸ್ತಾನ ಅಷ್ಟೇ. ನಿನಗೇನು ಬಿಸ್ಕೆಟ್ ಹಾಕಿದ್ರೆ ಬೀಳ್ತೀಗೋ, ಅದ್ಯಾವ್ದೋ ಒಂದ್ ಆಡ್ ಬಂದೈತ, ಬಿಸ್ಕೆಟ್ ಟೇಶವ. ಯಾರಿಗೆ ಏನ್ ಬಿಸ್ಕೆಟ್ ಹಾಕೋಕೋ ಪ್ರತಿಯೊಬ್ಬರ ಬಲಹೀನತೆ ಸೈತಾನನಿಗೆ ಗೊತ್ತು. ಅದಕ್ಕೋಸ್ಕರವೇ ಯೇಸು ಕೃಷ್ಣ ಹತ್ರ ಬಂದು ಹೇಳ್ತಾನ, ನೀನ್ ದೇವ್ರ ಮಗ ರೊಟ್ಟಿ ಮಾಡ್ಕೊಂಡು ತಿನ್ನು ಕಲ್ಲನ ಅಂತಂದ್ರ. ಅಲ್ಲಿ ಕೇಳಿಲ್ಲ ಅಸಲಿ. ಅವ ಮತ್ತೆ ಮ್ಯಾಲೆ ಕರ್ಕೊಂಡು ನಿಲ್ಲಿಸಿ ಎದುರು ಮತ್ತೆ ನೋಡೋಣ, ದೂತ್ರ ಎತ್ಕೊಳ್ತಾರ ಅಂತ ಕೇಳಿಲ್ಲ, ಕಾಲ್ ಕಲ್ಲಿ ತಗೊಳ್ಬಾರ್ದಂತ ಆಗ ಮಾತು. ಹಲ್ಲೆಲೂಯಾ. ಅಲ್ಲಿ ಕೂಡಗಿ ಶೋಧನೆಗೆ ಒಳಗಾಗಲಿಲ್ಲ. ನೀನು ನಮ್ದು ಸಾರ್ ನನಗೆ ನಮಸ್ಕಾರ ಮಾಡ್ಬಿಡಿ, ಎಲ್ಲ ರಾಜ್ಯವನ್ನು ಕೊಡ್ದು ಅಂತೇಳಿ ದೇವ್ರನ್ನೇ ಆರಾಧಿಸ್ಬೇಕಂತೇಳಿ ಹೊರತಾಗಿ ಆತನ ಕಾಲಿಗೆ ಬೀಳಿಲ್ಲ. ಎದಕ್ಕಂದ್ರ ಆತನ ಲೋಕದಕ್ಕೋಸ್ಕರ, ಲೋಕದ ಐಶ್ವರ್ಯಕ್ಕೋಸ್ಕರ, ಲೋಕದ ಮಹಿಮೆಗೋಸ್ಕರ ಬರ್ಲಿಲ್ಲ. ನಮ್ನೆಲ್ಲರನ್ನ ಪಾಪದಿಂದ ಬಿಡಿಸ್ಲಿಕ್ಕಾಗಿ ಯೇಸು ಹೋರಾಡಿ ಜಯಿಸನ ಮಾತು ನಮ್ಮನ್ನು ಸ್ವತಂತ್ರನಾಗಿ ಮಾಡೋಣ. ಅದಕ್ಕೋಸ್ಕರವೇ ಯೋಹಾನನ ಬರೆದ ಸುವಾರ್ತೆ 3:16 ಹೇಳೋದು ಏನಂತ ಹೇಳ್ತ? ಯೋಹಾನ ಬರೆದ ಸುವಾರ್ತೆ 3:16 ಏನಂತ? ಜೋರ ಹೇಳಿದ್ರು ಸಾರಿ. ಯೋಹಾನನ ಬರೆದ ಸುವಾರ್ತೆ 3:16 ಏನಾಗ್ತದಪ್ಪ? ಜೋರ ಹೇಳ್ರಿ, ಜೋರ ಹೇಳ್ರಿ. ಹಲ್ಲೆಲೂಯಾ ಸಾರಿ. ದೇಶಕ್ಕಾಗಿ ಹೋರಾಡಿರೋದು ಲಕ್ಷ ಜನ, ಆದ್ರೆ ಆತ್ಮಕ್ಕಾಗಿ ಆತ್ಮೀಕವಾಗಿ ಹೋರಾಡಿದ್ದು ಒಬ್ಬತೆ ಯೇಸು. ಎರಡನೇದು ಹೇಳ್ತಾನೆ, ದೇಶಕ್ಕಾಗಿ ಹೋರಾಡುವವರು ಜನರ ಸಂಗಡ ಹೋರಾಡ್ತಾರೆ, ಹೌದಲ್ವಾ? ಈ ಕಡೆಗೆ ಒಂದು ಸೈನ್ಯ ಇರ್ತತೆ, ಆ ಕಡೆಗೆ ಒಂದು ಸೈನ್ಯ ಇತ್ತು. ಬ್ರಿಟಿಷರ್ ಸೈನ್ಯ ಒಂದ್ ಕಡೆ ಇತ್ತು, ಭಾರತ ದೇಶದ ಸೈನ್ಯ ಒಂದ್ ಕಡೆ ಇತ್ತು. ಇವರೆಲ್ಲರೂ ಹೋರಾಟ ಕೆಳದಾಗ ಎಂತ ಭಯಂಕರದ ಹೋರಾಟ ನಡೆದಿರಬಹುದು. ಬಹಳ ಜನರ ಹತ್ರ ಹೋರಾಡ್ತಾರ ಮಾತು. ಎದಕ್ಕಂದ್ರೆ ಜಗಳ ಬಿದ್ದಾಗ, ಸಮಸ್ಯೆ ಬಂದಾಗ, ಪ್ರಾಬ್ಲಮ್ ಬಂದಾಗ ಜನರ ಹತ್ರ ಹೋರಾಡ್ತಿರ್ತಾರ ಮಾತು. ಅವರು ಇವ್ರು ಓಡಾಡ್ತಾರ. ಇವತ್ತು ರಷ್ಯಾ ಉಕ್ರೇನ್ ಆಗ್ಲಿ, ಹಮಾಸ್ ಇಸ್ರಾಯೇಲ್ ಆಗ್ಲಿ, ಇಲ್ಲ ಇಸ್ರಾಯೇಲ್ ಇರಾಕ್ ಆಗ್ಲಿ, ಯುದ್ಧಗಳು ನಡೀತಾನೆ ಇದಾವ, ಇನ್ನೂ ನಿಂತ್ಕೊಂಡಿಲ್ಲ, ಇನ್ನೂ ನಡೀತಾನೆ ಇದಾವ. ಅದಕ್ಕೋಸ್ಕರವೇ ಪೆಟ್ರೋಲ್ ಬೆಲೆ ಏನಾಗತ್ತೆ ಹೇಳ್ರಿ?
ಕಡಿಮೆ ಆಗಿಲ್ಲ. ಇದಕ್ಕಂದ್ರೆ ಅಲ್ಲಿಂಚ ಬರ್ಬೇಕು ನಮ್ ದೇಶಕ್ಕೆ ಪೆಟ್ರೋಲ್, ಅಲ್ಲಿಂಚ ಬರ್ಬೇಕು ಕಚ್ಚಾ ತೈಲ. ಅದಕ್ಕೋಸ್ಕರ ಎಲ್ಲಾ ಬೆಲೆ ಏರ್ತಾ ಇದೆ. ಅದಕ್ಕೋಸ್ಕರ ಬಹಳ ಜ್ಞಾನವಂತರು ಏನ್ ಮಾಡ್ಯಾರ ಹೇಳ್ರಿ ಗೊತ್ತಾ? ಬ್ಯಾಟ್ರಿ ಕಾರು, ಬ್ಯಾಟ್ರಿ ಗಾಡಿಗಳು, ಬ್ಯಾಟ್ರಿ ಬಸ್ಸುಗಳು, ಬ್ಯಾಟ್ರಿ ಲಾರಿಗಳು, ಕರೆಂಟ್ ಟ್ರೈನ್ಗಳು ಮಾಡ್ಯಾರ ಮಾತು. ಅಲ್ಲೆಲ್ಲಿ ಹೇಳ್ರಿ ಸರ್ ಅರ್ಥ ಆದ್ರು? ಕಾರಣ ಏನು? ಕಚ್ಚಾ ತೈಲ ಅಕ್ಕಡಿಂಚ ಬರ್ಬೇಕು ನಮ್ ದೇಶಕ್ಕ. ಆದ್ರಲ್ಲಿ ಯುದ್ಧ ನಡೀತೈತೆ, ಏನು ಬರಂಗಿಲ್ಲ ಈ ಕಡೆಗೆ ಸಿಲಿ. ಅದಕ್ಕೋಸ್ಕರ ಬೆಲೆ ಜಾಸ್ತಿ ಆಗ್ತತ್ ಮಾತು, ಇನ್ನೂ ಜಾಸ್ತಿ ಆಗ್ತತ. ಏನ್ ಟೆನ್ಷನ್ ತಗೋಬೇಡ್ರ ಸಿಲಿ, ಇನ್ನೂ ಜಾಸ್ತಿ ಆಗ್ತತ. ಅವಾಗ ಆಹಾರಕ್ಕಾಗಿ ಬಡ್ಕಂಡು ಸಾಯುವ ದಿನಗಳು ಬರ್ತಾವ. ಬೈಬಲ್ ಹೇಳಿದ್ದು ಸುಳ್ಳಲ್ಲ, ಸತ್ಯನೇ ಅಸಲಿ. ಶ್ರೀಲಂಕಾ ಸೇಮ್ ಆಯ್ತು, ಇವಾಗ ಬಾಂಗ್ಲಾದೇಶ ಕೂಡ ಯಾವ್ದಲ್ವ, ಮೊನ್ನೆ ಬಾಂಗ್ಲಾದೇಶ ಕೂಡ ಸೇಮ್ ಆಗೈತೆ ಅಸಲಿ. ಎರಡು ದೇಶಗಳು ಈ ಅಸಲಿ ಏನ್ ಅಸಲಿ ಕಂಟ್ರೋಲ್ ಇಲ್ಲ ಅಸಲಿ. ಒಂದೊಂದು ಕೆಜಿ ಬೆಲೆ ಕೇಳಿದ್ರೆ ಹಬ್ಬ ಅನ್ಸತ್ ಮಾತು. ಅಷ್ಟೆಲ್ಲದಕ್ಕೆ ನಮಗೆ ಕೂಡ 1 ಕೆಜಿ ಟಮಟನ್ ಒಂದೊಂದ್ಸಾರಿ 100 ರೂಪಾಯಿ 80 ರೂಪಾಯಿ ದಾಟ್ತಾವ ಕೆಲಸ ಸಾರಿ. ಇನ್ನೂ ಜಾಸ್ತಿ ಆದ್ರೆ ಕೊರತೆ ಇಲ್ಲ ಅಸಲಿ. ಎಲ್ಲರೂ ಗಮನ ಇಟ್ಟು ಕಳಿಸ್ತಾರೆ. ದೇಶದ ಮೇಲೆ ಹೋರಾಡುವಂತ ಜನರು ಲಕ್ಷ ಜನ ಹೋರಾಡ್ತಾರೆ, ಮನುಷ್ಯರ ಹತ್ರ ಹೋರಾಡ್ತಾರೆ. ಆದ್ರೆ ನಾವು ಯಾರ ಹತ್ರ ಹೋರಾಡ್ತೀವಿ ಅಂದ್ರೆ ಮನುಷ್ಯರ ಹತ್ರ ಅಲ್ಲ, ದುಷ್ಟ ಶಕ್ತಿಗಳ ಹತ್ರ ಹೋರಾಡ್ತೀವಿ. ಎಲ್ಲರೂ ಹೇಳ್ರಿ, ಯಾರ ಹತ್ರ? ದುಷ್ಟ ಶಕ್ತಿಗಳು. ಎಫೆಸ ಬರೆದ ಪತ್ರಿಕೆ 6ನೇ ಅಧ್ಯಾಯ 12ನೇ ವಚನ ಓದ್ಬೇಕು. ಸಾರಿ, ಎಫೆಸ ಬರೆದ ಪತ್ರಿಕೆ 6ನೇ ಅಧ್ಯಾಯ 12ನೇ ವಚನ ಓದ್ರಪ್ಪ. ಎಫೆಸ ಬರೆದ ಪತ್ರಿಕೆ 6ನೇ ಅಧ್ಯಾಯ 12ನೇ ವಚನ. ನಾವು ಹೋರಾಡುವುದು ಮನುಷ್ಯ ಮಾತ್ರದವರಲ್ಲ, ಸಂಗಡ ಅಲ್ಲ. ನಾವು ರಾಜತ್ವಗಳ ಮೇಲೆಯೂ ಅಧಿಕಾರಿಗಳ ಮೇಲೆಯೂ. ಎಲ್ಲ ಕೇಳಿಸ್ಕೊಳ್ರಿ, ಯಾ ಅಂಧಕಾರ? ಈ ಲೋಕಾಧಿಪತಿ ಅಂಧಕಾರ ಶಕ್ತಿಗಳ ಮೇಲೆಯೂ. ಎಲ್ಲರೂ ಇಲ್ಲಿ ಕೇಳಿಸ್ಕೊಳ್ರಿ, ಆಕಾಶ ಮಂಡಲದಲ್ಲಿರುವ ದುರಾತ್ಮದ ಸೈನ್ಯಗಳ ಮೇಲೆ ಸಾಕು. ಅಲ್ಲಿ ಜೋರ ಸಾರಿ ನೋಡ್ರಿ, ಏನಂತ ಬರೀತೇವೆ ಅಂತಂದ್ರೆ ಪೌಲ 12ನೇ ವಚನದಲ್ಲಿ, ನಾವು ಹೋರಾಡುವುದು ಮನುಷ್ಯ ಮಾತ್ರದವರ ಸಂಗಡವಲ್ಲ. ಅವಾಗ ದೇಶ ಬೇಕಾಗಿಕ್ಕೋಸ್ಕರವೇ ಅವ್ರು ಹೋರಾಡಿದ್ದು. ಯಾರ ಹತ್ರ ಹೋರಾಡಿದ್ದು? ದೇಶಕ್ಕೋಸ್ಕರ ಮನುಷ್ಯರ ಹತ್ರ ಹೋರಾಡಿದ್ರು. ಆ ಕಡೆಗೆ ಒಂದು ಟೀಮ್ ಇತ್ತು, ಈ ಕಡೆಗೆ ಒಂದು ಟೀಮ್ ಇತ್ತು, ಹೌದಲ್ವಾ? ಸುಭಾಷ್ ಚಂದ್ರ ಬೋಸ್ ಹೆಂಗ ಮರಣ ಹೊಂದೇನಂತಂದ್ರೆ ಇವತ್ತಿಗೂ ಇಲ್ಲ ಅಂತ ಇಷ್ಟು. ಯಾಕಂದ್ರೆ ಯುದ್ಧ ನಡೆಯುವ ಸಮಯದಲ್ಲಿ ಚರಿತ್ರೆ ಹೇಳ್ತತೆ, ಆತನು ಬೇರೆ ದೇಶಕ್ಕೆ ಸೈನ್ಯನ ಕರ್ಕೊಂಡ್ ಬರ್ತಾನ ಅಂತ ಹೇಳಿ ಪ್ಲೇನ್ ಆಗಿ ಹೋಗಿರಂತೆ. ಪ್ಲೇನ್ ಆಗಿ ಹೋಗಿರುವ ಸಮಯದಲ್ಲಿ ಪ್ಲೇನ್ ಬ್ಲಾಸ್ಟ್ ಆಗೈತೋ ಇಲ್ಲ ಅಥವಾ ಹೋಗಿ ಅಲ್ಲೇ ತಿರ್ಕೊಂಡು ಹೋಗ್ಯಾನ, ಏನಾಗತ್ತೆ ಇವತ್ತಿಗೂ ಇಲ್ಲ ಅಂತ ಹೇಳ್ತತ್ ಮಾತು. ಅಂದ್ರೆ ಸೈನ್ಯನ ಇನ್ನ ತಗೊಂಡ್ಬರ್ತಾನು, ನಮ್ ಭಾರತ ದೇಶಕ್ಕೆ ಸಪೋರ್ಟ್ ಆಗಿರ್ತತ, ಬ್ರಿಟಿಷರ್ನ ಓಡಿಸ್ಬೇಕಲ್ಲ ಅಂತೇಳಿ ಸೈನ್ಯ ತಾಬಾಕ್ ಹೋಗಿರುವಂತಹ ಸುಭಾಷ್ ಚಂದ್ರ ಬೋಸ್ ಇನ್ನು ಇದುವರೆಗಾಗಿ ತಿರುಗಿ ಬರಲಿಲ್ಲ ಅಂತ ಹೇಳ್ತಪ್ಪ ಚರಿತ್ರೆ. ಆದ್ರೆ ಜನರ ಕಡೆ ಆ ಕಡೆ ಜನರು ಇರ್ತಾರ, ಈ ಕಡೆ ಜನರು ಇರ್ತಾರ. ಜನರ ಹತ್ರ ಹೋರಾಡಿ ದೇಶಕ್ಕಾಗಿ ಏನ್ ಮಾಡ್ಯಾರ? ಹೋರಾಡಿ ಸ್ವತಂತ್ರರನ್ನಾಗಿ ಮಾಡ್ಯಾರ ಮಾತು. ಆದ್ರೆ ನಾವು ಹೋರಾಡಿದ್ದಾಗ್ಲಿ, ದೇವರು ಹೋರಾಡಿದ್ದಾಗ್ಲಿ, ಯೇಸು ಹೋರಾಡಿದ್ದಾಗ್ಲಿ ಮನುಷ್ಯರ ಹತ್ರ ಹೋರಾಡಿಲ್ಲ. ಆತನು ಮನುಷ್ಯರೆಲ್ಲರನ್ನ ಪ್ರೀತಿಸನ, ಸೈತಾನನನ್ನು ದೂಷಿಸನ, ಎದುರಿಸನಂತೆ. ಅಲ್ಲಿ ಹೇಳಿರಲ್ಲ ಸಾರಿ, ಬೈಬಲ್ ಸ್ಪಷ್ಟವಾಗಿ ಹೇಳ್ತದೆ. ಏನಂತಂದ್ರೆ ನಾವು ಹೋರಾಡುವುದು ಮನುಷ್ಯ ಮಾತ್ರದವರ ಸಂಗಡವಲ್ಲ, ರಾಜ್ಯತ್ವಗಳ ಮೇಲೆಯೂ ಅಧಿಕಾರಿಗಳ ಮೇಲೆಯೂ ಅಂಧಕಾರದ ಲೋಕಾಧಿಪತಿಗಳ ಮೇಲೆಯೂ ಆಕಾಶ ಮಂಡಲದಲ್ಲಿರುವ ದುರಾತ್ಮಗಳ ಸೇನೆಯ ಮೇಲೆಯೂ ನಾವು ಹೋರಾಡುವರಾಗಿದ್ದೇವೆ. ಹಲ್ಲೆಲೂಯಾ. ಎದ್ರ ಮೇಲೆ ಹೋರಾಡ್ತೇವೆ ಅಂತ ನಾವು? ಆಕಾಶ ಮಂಡಲದಲ್ಲಿರುವ ದುರಾತ್ಮ ಸೇನೆಗಳು. ಅದಕ್ಕೋಸ್ಕರವೇ ನಮ್ ಪ್ರಾರ್ಥನೆ ಎಲ್ಲಿಗೆ ಹೋಗೋದು ಗೊತ್ತಾ? ದೇವ್ರ ಹತ್ರ ಹೋಗುವಲ್ವ ಅಂತ ಹೇಳ್ತಾರೆ ಮಾತು ಬಹಳ ಜನ. ಮತ್ತೆ ಎಲ್ಲಿಗೆ ಹೋಗ್ತಾ? ನಾವು ಇಲ್ಲಿ ಕುತ್ಕೊಂಡು, ಇಲ್ಲಿ ನಿಂತ್ಕೊಂಡು, ಇಲ್ಲಿ ಮೊಣಕಲ್ ಹಾಕಿ, ಇಲ್ಲಿ ಉಪವಾಸ ಇದ್ದು ನಾವು ಪ್ರಾರ್ಥನೆ ಮಾಡಿದ್ರೆ ಆಕಾಶವನ್ನು ಮಹಾಕಾಶವನ್ನು ದಾಟಿ ಹೋಗ್ಬೇಕಾಯ್ತು ಪ್ರಾರ್ಥನೆ. ಹೋಗ್ಲಾರ್ದೆ ಎದಕ್ಕೆ ಹಿಂದಕ್ಕೆ ಬರ್ತತ ಅಂತಂದ್ರೆ ಎಲ್ಲರೂ ಗಮನ ಇಟ್ಟು ಕಳ್ಸ್ಕೊಳ್ರಿ. ಬೈಬಲ್ ಹೇಳ್ತತೆ, ಭಕ್ತರು ದಾವಿದನ ಹೇಳ್ತಾನೆ ಒಂದ್ ಕಡೆ ಬರೀತಾನೆ, ನಾನು ಪ್ರಾರ್ಥನೆ ಮಾಡಿದ್ರೆ ನನ್ನ ಎದಿಗೆ ತಿರುಗಿ ಬಂತು ಅಂದ ನನ್ನ ಮಾತಾತ. ನಾನು ಪ್ರಾರ್ಥನೆ ಮಾಡಿದ್ರೆ ಎಲ್ಲಿ ಬಂದತ್ತಂತೆ ತಿರುಗದು? ತಿರುಗಿ ನನ್ನ ಹೆದಿಗೆ ಬಂದತ್ತ. ಅಂದ್ರೆ ಅವ್ರಿಗೆ ಹೊಡಿಬೇಕಂತೆ ಬಾಣ ಬಿಟ್ರೆ ಅದು ಹೋಗಿ ನನಗರಿಗೆ ಬಂದತ್ತ ಅರ್ಥ ಮಾತು. ತಿರುಗಿ ನನಗೆ ಬಂದತ್ತೆ. ಅರ್ಥ ಏನ್ ಗೊತ್ತಾ? ನಾವು ಇಲ್ಲಿ ಪ್ರಾರ್ಥನೆ ಮಾಡುವಾಗ ಮೇಘಗಳನ್ನ ದಾಟಿ, ಆಕಾಶನ ದಾಟಿ, ಅಂಧಕಾರ ಶಕ್ತಿಗಳನ್ನ ದಾಟಿ ದೇವರ ಬಳಿಗೆ ಹೋಗ್ಬೇಕಂತೆ ಪ್ರಾರ್ಥನೆ. ಅವಾಗ ನಮಗೆ ಉತ್ತರ ಬರ್ತದಂತೆ. ದಾನಿಯೇಲನ ಪುಸ್ತಕದಲ್ಲಿ 21 ದಿವಸ ಉಪವಾಸ ಮಾಡನ್ ಮಾತು. ಆತನ ಪ್ರಾರ್ಥನೆ 21 ದಿವಸ ಉಪವಾಸ ಇರೋಕ್ಕಿಂತ ಮೊದಲೇ ಆತನ ಪ್ರಾರ್ಥನೆ ಪರಲೋಕಕ್ಕೆ ಹೋಗಿತ್ತಂತೆ. ಆದ್ರೆ ಹಿಂತಿರುಗಿ ಉತ್ತರ ಬರ್ಬೇಕಾಯ್ತಲ್ಲ. ಮಧ್ಯದಲ್ಲಿ ಒಬ್ಬ ರಾಜ, ಅಂದ್ರೆ ಅಲ್ಲಿ ಬೈಬಲ್ ಅಲ್ಲಿ ಹೇಳ್ತತೆ, ಒಬ್ಬ ಅರಸನ್ ನಿಂದಿರ್ಸಂತೆ. ಆತನ ಹತ್ರ ಹೋರಾಡ್ಲಿಕ್ಕಾಗಿ ಮೀಕಾಯೇಲನ ದೂತ ಬಂದು ಹೋರಾಡಿ ಜಯ ಕೊಟ್ಟು, ನೀನು ಹೋಗಿ ದಾನಿಯೇಲನಿಗೆ ಉತ್ತರ ಕೊಡು, ಯಾಕಂದ್ರೆ ಆತ ಉಪವಾಸ ಕುತ್ಕೊಂಡ ಅಂತ ಕಳಿಸಿದಂತೆ. ನಾನು ನೀನೊಳಗೆ ಹೋರಾಡುವುದು ಮನುಷ್ಯರ ಸಂಗಡಲ್ಲ. ಇವಾಗ ಹೇಳ್ರೆ ಆಕಾಶ ಮಂಡಲದಲ್ಲಿರುವ ದುರಾತ್ಮ ಸೇನೆಗಳ ಶಕ್ತಿ ಮೇಲೆ. ಇಲ್ಲಿ ಭೂಮಿ ಮೇಲೆ ಕೆಲವರು ಪ್ರಾರ್ಥನೆ ಎದಕ್ಕೆ ಹೋಗ್ತಾರ ಸಿಲಿ? ಹಲ್ಲೆಲೂಯಾ. ಭೂಮಿ ಮೇಲೆ ಎಲ್ಲರೂ ಭಕ್ತರ ಪ್ರಾರ್ಥನೆ ಮಾಡ್ತಾರ, ಕಳ್ತನಕ್ಕೆ ಹೋಗೋರು ಕೂಡಾಗಿ, ದೇವ್ರೇ ಇವತ್ತು ನಾನು ಕಳ್ತನಕ್ಕೆ ಹೋಗ್ತದೀನಿ, ಅವರೆಲ್ಲರೂ ನಿದ್ದೆ ಮಾಡ್ತಿರ್ಬೇಕು, ಬೀರೋದ್ ಈಗ ಓದಟ್ಲೆ ಸಿಗಬೇಕು,
ಸಿಕ್ಕ ಕೂಡಲೇ ತೆಗೆದು ಕೂಡಲೇ ಎಲ್ಲ ವಜ್ರ ವೈಡೂರ್ಯ ಬಂಗಾರ ಬೆಳ್ಳಿ ಎಲ್ಲಾ ಸಿಗಬೇಕು, ತಂದು ಮಾರಿ ನಿನಗೆ ದಶಭಾಗ ಕೊಡ್ತೀನಿ ನನ್ನ ಪ್ರಾರ್ಥನೆ ದೇವ್ರೆ. ಕಳ್ಳ ಗೂಡಾಗಿ ಪ್ರಾರ್ಥನೆ ಮಾಡ್ತಾನ. ಒಂದು ವೇಳೆ ಆಪರೇಷನ್ ಮಾಡುವ ಡಾಕ್ಟರ್ ಆಸ್ಪತ್ರೆ ಓಪನ್ ಮಾಡಾಕ ದೊಡ್ಡ ರೋಗ ಬಂದು ಗಡ್ಡೆ ದೊಡ್ಡದಿರ್ಬೇಕು, ಪೇಷಂಟ್ಗಳೆಲ್ಲ ನನ್ನ ಆಸ್ಪತ್ರೆಗೆ ಬರ್ಬೇಕು, ಹಣ ನನಗೆ ಜಾಸ್ತಿ ಬರ್ಬೇಕು ದೇವರೇ, ದೊಡ್ಡ ದೊಡ್ಡ ಗಡ್ಡೆಗಳು ಎಬ್ಬಿಸು ಅಂತ ಹೇಳ್ತಾನೆ ಮಾತು. ಡಾಕ್ಟರ್ ಪ್ರಾರ್ಥನೆ ಮಾಡ್ತಾನೆ. ಪಂಚರ್ ಸಾಪಿಟ್ಟ ನನಕ ಬೈಪಾಸ್ ನಲ್ಲಿ ಎಲ್ಲರೂ ಪ್ರಾರ್ಥನೆ ಮಾಡ್ತಾರ. ಅಲ್ಲೆಲ್ಲಯ್ಯ ಪಂಚರೇ ಆಗ್ಲಾರ್ದಂಗಿದ್ರ ಪಂಚರ್ ಶಾಪ್ ಅಂತ ಕೇಳ್ರಿ. ರೈಲ್ನಾಗ ಟಿಕೆಟ್ ತಗೊಂಡು ಹೋಗೋದೇ ಗೊತ್ತೆಲ್ಲರಿಗೆ. ರೈಲ್ನಾಗ ಟಿಕೆಟ್ ತಗೊಂಡು ಹೋದ್ರು ಕೂಡ ಯಾರು ಬರ್ತಾರ? ಟಿ ಬರ್ತಾನ ಮಾತು. ಟಿಕೆಟ್ ಐತಾ? ಟಿಕೆಟ್ ಐತಾ? ಟಿಕೆಟ್ ತೋರಿಸ್ರ ನಿಂದ್ರ ಇಲ್ಲಿ ಎಲ್ಲಿ ಎಲ್ಲ ಜುರ್ಮಾನ ಕಟ್ಟು, ಇಲ್ಲ ಹಣ ಕಟ್ಟು. ಆತ ಕೂಡ ಪ್ರಾರ್ಥನೆ ಮಾಡ್ತಾನ, ದೇವ್ರೇ ಟಿ ಬರಬಾರ್ದು, ನಾನು ಸಿಗಬಾರ್ದು ಅಂತ. ಎಲ್ಲರೂ ಪ್ರಾರ್ಥನೆ ಮಾಡ್ತಾರ. ಆದ್ರೆ ನಾವು ಮನುಷ್ಯರ ಹತ್ರ ಹೋರಾಡ್ತಿಲ್ಲ. ಇಂಥವೆಲ್ಲ ಮಾಡಿ ಹಿಂಗೆಲ್ಲ ಮಾಡಿ ನಾವು ಪ್ರಾರ್ಥನೆ ಮಾಡಿದ್ರೆ ನಮ್ಮ ಪ್ರಾರ್ಥನೆ ಕೆಳಕ್ ಕಳಿಸಲಿ. ಅಲ್ಲೆಲ್ಲಿ ಹೇಳಿ ಒಂದ್ಸಾರಿ ಅರ್ಥ ಆದರು ಕೈ ಎತ್ತಿ ಹೇಳ್ರಿ ಒಂದ್ಸಾರಿ. ಬಾಕ್ಸ್ ಮಾಡ್ತದ್ರ ಅನ್ಕ ಕ್ರಿಶ್ಚಿಯನ್ಸ್ ಬಾಕ್ಸ್ ಮಾಡ್ತದ್ರ ಅನ್ಕ ಅರ್ಥ ಆಗಿಲ್ಲ ಅನ್ಕಂಡಿ ನಾನು ನಿಮಗೆ. ಹಲ್ಲೆಲೂಯಾ. ಪ್ರಾರ್ಥನೆ ಒಬ್ಬರೆಲ್ಲ ಮಾಡೋದು, ಅವರವರ ಜೀವನ ವೃತ್ತಿ ಅದು, ಅವರವರ ಜೀವನ ವೃತ್ತಿ. ಅವರು ಕೂಡ ಎಲ್ಲರೂ ಪ್ರಾರ್ಥನೆ ಮಾಡ್ತಾರೆ, ದೇವರ ನನ್ನ ವ್ಯಾಪಾರ ಚೆನ್ನಾಗಿ ಮಾಡು. ಕಳ್ತನ ಮಾಡೋದು ವ್ಯಭಿಚಾರ ವೃತ್ತಿ, ಮೋಸ ಮಾಡೋದು ಮೋಸ ಮಾಡೋ ವೃತ್ತಿ. ಒಬ್ಬೊಬ್ಬರು ಒಂದೊಂದು ರೀತಿಯ ಪ್ರಾರ್ಥನೆ ಕುಂತಂದ್ರ ಎಲ್ಲರ ಪ್ರಾರ್ಥನೆ ಓದಿನ ಆಗತ್ತಿನೆಲ್ಲ ಫಟ್ಟಾತತ್ತು. ಎಲ್ಲರ ಪ್ರಾರ್ಥನೆ ಹೋಗಲ್ಲ, ಪರಿಶುದ್ಧರ ಪ್ರಾರ್ಥನೆ ಮೇಲೆ ಓದಕ್ಕಂತ. ಅಲ್ಲೆಲ್ಲಯ್ಯ ಎಲ್ಲರ ಪ್ರಾರ್ಥನೆ ಹೋಗಂಗಿಲ್ಲ. ನೀನು ಚರ್ಚಿಗೆ ಬರ್ತೀನಿ, ನಾನು ಚರ್ಚಿಗೆ ಬರ್ತೇನೆ, ನೀನು ಉಪವಾಸ ಮಾಡ್ತೀನಿ, ನಾನು ಉಪವಾಸ ಮಾಡ್ತೇನೆ. ಎಲ್ಲರ ಪ್ರಾರ್ಥನೆ ಹೋಗಕ್ಕಲ್ಲ. ಯಾರೋ ಒಬ್ರು ಹೇಳಿದ್ರು, ಫಸ್ಟ್ ನನ್ಗೋಸ್ಕರ ಚೆನ್ನಾಗಿ ಪ್ರಾರ್ಥನೆ ಮಾಡ್ರಿ ಅಂತ ಹೇಳಿದ್ರಂತೆ. ಪ್ರಾರ್ಥನೆ ಮಾಡ್ತಾ ಇದ್ರೆ ಕಂಚಿನ ಸೊಂಬು ಕಾಣ್ತದಂತೆ ಪಾಸ್ಟ್ರಿಗೆ. ಏನ್ ಸೊಂಬಮ್ಮ? ಎಲ್ಲರೂ ಹೇಳಿ ಜೋರ. ಕಂಚಿನ ಸೊಂಬು ನೀವು ನೋಡಿರ? ನೋಡಿಲ್ಲ ಅಲ್ವಾ? ಕೆಲವ್ರು ದೊಡ್ಡರು ಮಾತ್ರ ನೋಡಿರ ಕಣೆ ನಾನು. ಕಂಚಿನ ಸೊಂಬು ಹೆಂಗಿರ್ತದೆ ಅಂದ್ರೆ ಬಂಗಾರದಿದ್ದಂಗೆ ಇರ್ತದೆ, ಸೇಮು. ನೋಡಿದ್ರೆ ಸೇಮ್, ಹೌದಲ್ವಾ? ಹೆಂಗಿರ್ತದ? ಬೇಸ್ ತೊಳೆದಿಟ್ರೆ ಬಂಗಾರ ಇದ್ದಂಗ. ನಿಮಗೆ ಕಂಚು ಗೊತ್ತಿಲ್ಲ ಅನ್ಕ ಮದುವೆ ಟೈಮ್ಗಳಿಗೆ ಕಳಸ ಇಡ್ತಾರಲ್ಲ, ನೋಡಿರಲ್ಲ? ಆ ಟೈಪ್ ಇರ್ತದ ಮಾತು. ಅಲ್ಲೆಲ್ಲಿ ಒಂದ್ಸಾರಿ ಆ ಕಂಚಿನ ಸೊಂಬು ಕಾಣದಂತೆ. ಅಯ್ಯಮ್ಮ ಬಂದು ಪ್ರಾರ್ಥನೆ ಮಾಡ್ರಪ್ಪ ಅಷ್ಟೇ. ಎದಕ್ಕಿಂತ ನಾನು ಪ್ರಾರ್ಥನೆ ಅಸಲು ದೇವ್ರು ಕೇಳವಲ್ಲ, ಅಸಲಿ ಎದಕ್ಕಿಂತ ಒಂದು ಕೂಡ ಕಾರ್ಯ ನಡೆಯವಲ್ವು. ನೀವು ಬಲವಾಗಿ ಪ್ರಾರ್ಥನೆ ಮಾಡ್ರಿ, ಉಪವಾಸದ್ದು ಪ್ರಾರ್ಥನೆ ಮಾಡ್ರಿ ಅಂತ ಪಾಸ್ಟ್ಗೆ. ಅಮ್ಮ ಪಾಸ್ಟ್ರು ಪ್ರಾರ್ಥನೆ ಕೂತ್ಕೊಂಡ್ರಂತೆ. ಪ್ರಾರ್ಥನೆ ಕೂತ್ಕೊಂಡ್ರೆ ಏನೋ ಆ ಅನುಮಾನ ಬಂದು ಆಯಮ್ಮನ ಒಂದ್ ಮಾತು ಕೇಳೋಣಂತೇಳಿ, ಏನಮ್ಮ ನನಗೆ ಪ್ರಾರ್ಥನೆ ಮಾಡ್ತಾರೆ, ನೀನೇನು ಬಲವಾಗಿ ಪ್ರಾರ್ಥನೆ ಮಾಡಂತೇಳಿ ನಾನು ಬಲವಾಗಿ ಪ್ರಾರ್ಥನೆ ಮಾಡ್ತೇನೆ, ದೇವ್ರು ಏನೋ ಕಂಚಿನ ಸೊಂಬಂದಮ್ಮ ಅಂತಂದಂತೆ. ಅಮ್ಮ ಓ ಕಂಚಿನ ಸೊಂಬದೆ, ಹೌದು ಪಾಸ್ಟ್ರೆ. ಒಂದು ವರ್ಷಕ್ಕೊಳಗ ನಾನ್ ನಮ್ ತಂಗಿ ಮದುವೆಗೆ ಹೋಗಿದ್ದೆ. ನಾನು ನಮ್ ತಂಗಿ ಮಗನ ಮದುವೆಗೆ ಹೋಗಿದ್ದೆ. ಅವಾಗ ಆ ಕಂಚಿನ ಸಂಬಿನ ಮೇಲೆ ಒಂದು ತೆಂಗಿನಕಾಯಿ ಇಟ್ಟು, ಎಲೆಗಳಿಟ್ಟು, ಅದ್ರಾಗ ತಾಳಿಟ್ಟು ತಂದು ಏನ್ ಮಾಡ್ತಾರೆ ಹೇಳ್ರಿ? ನೋಡಿಲ್ಲ ಬಿಡು. ಕೊಟ್ಟು ಏನ್ ಮಾಡ್ತಾನೆ? ಆಶೀರ್ವಾದ ಮಾಡ್ರಿ, ಆಶೀರ್ವಾದ. ಹಂಗ ಆಶೀರ್ವಾದ ಮಾಡಿದ ಮೇಲೆ ತಾಳಿ ಕಟ್ಟಿದ ಮೇಲೆ ಕಂಚಿನ ಸೊಂಬು ನನ್ನ ಕೈಗಿತ್ತು, ಬ್ಯಾಗ್ರೆ ಇಟ್ಕೊಂಡು ಮನೆಗ್ ಬಂದ್ಬಿಟ್ಟಿನಿ. ಮನೆಗ್ ಬಂದು ಯಾರಿಗೆ ಕಾಣಬಾರ್ದು ಅಂತೇಳಿ, ಈ ನಮ್ ತಂಗಿ ಎಲ್ಲ ಮನೆಗೆ ಬರ್ತಾಳ ಅಂತೇಳಿ ಕಾಣ್ಲಾರ್ದಂಗ ಗೋಡೆ ಓಪನ್ ಮಾಡಿ ಗೋಡೆಗಿಟ್ಟು ಮಣ್ಣು ಬರೆದ್ಬಿಟ್ಟಿನಿ. ಅದು ಅಲ್ಲೇ ಐತಿ. ನಿನಗೆ ದೇವ್ರು ಏನ್ ತೋರ್ಸನ? ಕಂಚಿನ ಸೊಂಬು ತೋರ್ಸನಲ್ಲ. ನಾನು ಇವಾಗ ಫಸ್ಟ್ ಏನ್ ಮಾಡ್ತಂದ್ರೆ ಮನೆಗೆ ಹೋಗ್ತೀನಿ, ಕಂಚಿನ ಸೊಂಬು ಗಾಡೆ ಎಲ್ಲೈತ ಹುಡುಕ್ತೈತೀನಿ, ಆ ಕಂಚಿನ ಸೊಂಬು ತಾನು ನಿನಗೆ ಕೊಡ್ತ ಅಂತ ಹೇಳುತ್ತೆ. ಅದು ಯಾರ್ದಮ್ಮ ಅಂತ ಕೇಳಿದೆ. ನಮ್ ತಂಗಿದೇ ಸಾರ್ ಅಂತ ಹೇಳುತ್ತೆ. ಸರಿ, ನಾನ್ ನಿಮ್ ತಂಗಿನ ಕರ್ಕೊಂಬರ್ತಮ್ಮ, ನಾನು ಹೇಳಂತ ಹೇಳಿದ. ಅಲ್ಲ ಫಾಸ್ಟೇ, ಇಷ್ಟು ದಿನ ಅಮ್ಮ ಹುಡುಕ್ಯಾಳ, ಕಂಚಿನ ಸೊಂಬು ಸಿಕ್ಕಿಲ್ಲ, ನನ್ನ ಕೇಳುವ ನಾನು ಕೊಟ್ಟಿಲ್ಲ, ಇವಾಗ ಜಗಳ ಬಿದ್ರೆ ಬಿಡ್ತತ್ತ. ನಾನ್ ಹೇಳಿನಂತ ಹೇಳಮ್ಮ ಅಷ್ಟೇ. ಪಾಸ್ಟ್ ಹೇಳಮ್ಮ. ಎದಕ್ಕಂತ ಪಪ್ಪ ನಿನ್ನ ಪಾಸ್ಟ್ ಕರ್ತನ ಬಮ್ಮ ಅಂತಂದಂತೆ. ನನ್ನ ಕರಿತಾನ ನಾನೇ ಚರ್ಚ್ಗೆ ಹೋದ್ನ ಪಾಡ ಅಂತಂದಂತೆ. ಮಸಲಿ ಚರ್ಚ್ಗೆ ಹೋಗೋಣ ಕರಿತಾನ, ಪಾಸ್ಟ್ ಚರ್ಚ್ಗೆ ಹೋದ್ರೆ ಎದಕ್ ಕರಿತಾನ ಅಸಲಿ, ಎದಕ್ಕ ಏನ್ಕಂತ ಕರಿತಾನ, ನಿನ್ನ ಹತ್ರ ಮಾತಾಡ್ಬೇಕಂತ ನನ್ ಪಪ್ಪ ಅದಕ್ಕೋಸ್ಕರ ಬಾಂಧ ಕರ್ಕೊಂಬಂದಂತೆ. ಕರ್ಕೊಂಬಂದು ಕುಂದಿಸ್ತಾನೆ. ಏನ್ ಸಾರ್ ನನ್ನ ಕರ್ದಿಯಂತೆ, ನಮ್ಮ ಮಕ್ಕಳ ಚರ್ಚೆ ಬರೋದು, ನಾನೆಲ್ಲ ಚರ್ಚೆ ಬರಲ್ಲ ಅಂತಂದ್ರೆ, ಏನಿಲ್ಲಮ್ಮ ನಾನು ಒಂದ್ ಕತೆ ಹೇಳ್ತೀನಿ, ಚೆನ್ನಾಗಿ ಕೇಳಿಸ್ಯಾ, ನೀನ್ ಗುದ್ದಾಡಬಾರ್ದಂತ. ಇಲ್ಲ ಸರ್, ನಿನಗೆ ಯಾವಾಗನ್ನ ನೀನು ಮನೆಯಲ್ಲಿ ಕಂಚಿನ ಸೊಂಬು ಕಳೆದೈತೆ ನಮ್ಮ ಅಂತ ಹೇಳ್ತೆ. ಹೌದು ಪಾಸ್ಟೇ, ಒಂದ್ ವರ್ಷಕ್ಕೊಳಗ ನಮ್ಮ ಮಗನ ಮದುವೆ ಮಾಡಿದ್ದೆ, ಆ ಮದುವೆಗ ಕಂಚಿನ ಸೊಂಬು ಹೋಗೈತಿ ಇವತ್ತಿಗೂ
ಸಿಕ್ಕಿಲ್ಲ. ಅಮ್ಮ ನೀನ್ ಏನ್ ಸಿಟ್ಟಾಗ್ಬೇಡ, ಕಂಚಿನ ಸೊಂಬು ನಿನಗೆ ಸಿಗತ್ತ, ನೀನ್ ಏನಂತ್ರ ಗುದ್ದಾಡಬಾರ್ದು, ಮಾತು ಬಿಡಬಾರ್ದು ಅಂತ. ಇಲ್ಲಪ್ಪ ಅಷ್ಟೇ, ಕಂಚಿನ ಸೊಂಬು ಸಿಕ್ಕರೆ ನಾನೇ ಗುದ್ದಾಳ ಅಂತಾನ. ಅವಾಗ ಇದು ಬಹಳ ಸಿನ್ಸಿಯರ್ ಮ್ಯಾಟ್ರ್, ಹೌದಲ್ವಾ? ಎದಕ್ಕಂದ್ರೆ ಇಷ್ಟು ದಿನ ತಂಗಿ 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 ಅಕ್ಕ ತಂಗಿ ಅನ್ಕೊಂಡು ಇಂಥ ಕೆಲಸ ಮಾಡ್ಬಿಡಿ ಅಂತ ನಾವು ಇವಾಗ ಆದೊಳಗೆ ಫಾಸ್ಟ್ ಹೇಳಂತೇಳಿ ಏನ್ ಮಾಡ್ಯಾಳ ಅಂದ್ರೆ ಕ್ಷಮಾಪಣೆ ಹೊಂದ್ಕೊಂಡು, ಯಾರು ತಗೊಂಡು ಬಚ್ಚಿಟ್ರೆ ಅಮ್ಮ, ತಗೊಂಡು ಬಚ್ಚಿಟ್ರೆ ಅಮ್ಮಗಳಾಗಿ ಕ್ಷಮಾಪಣೆ ಅನ್ಕೊಂಡು, ತಂಗಿ ಒಟ್ಟಿಗೆ ಬಾಣ ತಿನ್ಲಾರ್ದ ಹುಲ್ಲು ತಿಂದು ಮಣ್ಣು ತಿಂದು ತಪ್ಪು ಮಾಡ್ಬಿಟ್ಟಿನಿ, ನನ್ ಪ್ರಾರ್ಥನೆ ಎಲ್ಲಿಗೆ ಹೋಗ್ಬೋದು? ಇವಾಗ ಹೇಳು ಜೋರ. ನಿನ್ ಪ್ರಾರ್ಥನೆ ಪರಲೋಕಕ್ಕೆ ಹೋಗ್ಬೇಕಂದ್ರೆ ಯಾವ ದೋಷದ ಕೆಳಗಿರಬಾರ್ದು ನೀನು. ಆಮೇಲೆ ಹೇಳ್ರಲ್ಲ ಸರ್ ಜೋರ, ನಮ್ ಪ್ರಾರ್ಥನೆ ಪರಲೋಕಕ್ಕೆ ಹೋಗ್ಬೇಕು, ನಮ್ ಪ್ರಾರ್ಥನೆ ಅಂಧಕಾರ ಶಕ್ತಿಗಳು ದಾಟ ಹೋಗ್ಬೇಕು, ನಮ್ ಪ್ರಾರ್ಥನೆ ದೇವರತ್ತ ಹೋಗ್ಬೇಕು, ಉತ್ತರ ಬರ್ಬೇಕಂದ್ರೆ ಏನೋ ಬಚ್ಚಿಟ್ಟಬಾರ್ದು, ಏನೋ ಒತ್ಕೊಂಡು ಬಂದು ಬಚ್ಚಿಡಬಾರ್ದು. ಬಚ್ಚಿಟ್ರೆ ಅದು ಹೋಗಕ್ ಕಳಿಸಲಿ, ನಮ್ಮದಲ್ಲದನ್ನು ನಮ್ಮದು ಅನ್ನಬಾರ್ದು ಅಸಲಿ, ನಮ್ಮದಲ್ಲದನ್ನು ಕೂಡ ನಮ್ಮ ಹೆಸರು ಬರ್ಕೊಂಡ್ರೆ ನಮ್ಮದು ಅನ್ಕೊಂಡ್ರೆ ಪಾಪ, ದ್ವೇಷ ಇಲ್ಲ ದೋಷ. ಅದಕ್ಕೋಸ್ಕರವೇ ಅವಾಗ ಕೊಟ್ಟು ಒಬ್ರಿಗೊಬ್ರು ನಮಸ್ಕಾರ ಮಾಡ್ಕೊಂಡು ಕ್ಷಮಿಸ್ಕೊಂಡು ಅವಾಗ ಪ್ರಾರ್ಥನೆ ಮಾಡಿ ಕೂತ್ಕೊಂಡ್ರೆ ಮನಸ್ಸು ನೆಮ್ಮದಿ ಆಗ್ತೈತೆ. ಅಲ್ಲಿ ಜೋರ ಸಾರಿ ಪ್ರಿಯ ದೇವರ ಮಕ್ಕಳೇ, ನಾವು ಓಡಾಡುವುದು ಯಾರ ಹತ್ರ? ಮನುಷ್ಯರ ಹತ್ರ ಅಲ್ಲ. ಯಾರ ಹತ್ರ? ದುಷ್ಟ ಶಕ್ತಿಗಳ ಮೇಲೆ, ಅಂಧಕಾರ ಶಕ್ತಿಗಳ ಮೇಲೆ, ಕಾಣಲಾರದ ಶಕ್ತಿಗಳ ಮೇಲೆ. ಎಲ್ಲರ ಗಮನ ಇಟ್ಕೊಳ್ಸ್ಕೊಡ್ರಿ. ನಾವ್ ಅನ್ಕಂತೀವಿ ನಮಗೇನೋ ಶೋಧನೆ ಇಲ್ಲ ಅನ್ಕಂತೀವಿ, ಮಾತಾಡ್ಸಿಲಿ ನಮಗೇನೋ ಪ್ರಾಬ್ಲಮ್ ಇಲ್ಲ ಅನ್ಕಂತೀವಿ. ಪ್ರಾಬ್ಲಮ್ ಇಲ್ಲ ಅನ್ಕೊಂಡು ಕೂಡ ನೆಮ್ಮದಿಯಾಗಿ ಪ್ರಾಬ್ಲಮ್ ಆಗುವ ರೀತಿಯಲ್ಲಿ ವಾತಾವರಣ ಬದಲಾಗ್ತದೆ ಮಾತು. ಯಾಕೆ ಗೊತ್ತಾ? ಇದು ಮನುಷ್ಯರಿಂದ ಬರಂಗಿಲ್ಲ ಸಮಸ್ಯೆಗಳು. ಆಕಾಶ ಮಂಡಲದಲ್ಲಿರುವ ದುರಾತ್ಮ ಸೇನೆಗಳು ಶಕ್ತಿಗಳು ಏನ್ ಮಾಡ್ತಾವ ಅಂದ್ರೆ ಪ್ರತಿದಿನ ಬಂದು ನೋಡ್ತಾವಂತೆ, ಯಾರ ಮನೆಗೆ ಸಮಸ್ಯೆಗಳು ಕಳ್ಸ್ಬೇಕು, ಯಾರ ಮನೆಗೆ ಪ್ರಾಬ್ಲಮ್ ಕಳ್ಸ್ಬೇಕು, ಇವನು ಪ್ರತಿದಿನ ವಾಚ್ ಮಾಡ್ತಿರ್ತಾನಂತೆ, ಅಂದ್ರೆ ನೋಡ್ತಾ ಇರ್ತಾನಂತೆ. ಅದಕ್ಕೋಸ್ಕರವೇ ನೀನು ಪ್ರಾರ್ಥನೆಯಲ್ಲಿ ನೆಲೆಗೊಂಡಿದ್ರೆ, ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿ ನೆಲೆಗೊಂಡಿದ್ರೆ ನೀವು ಏನ್ ಬೇಕಾದ್ರೂ ಬೇಡಿಕೊಂಡಿರ್ತಾರೆ. ದೇವರ ವಾಕ್ಯಕ್ಕೆ ವಿಧಿಯರಾಗಿ ನಮ್ಮನ್ನು ನಾವು ಸರಿ ಮಾಡಿಕೊಳ್ತಾ ದೇವರ ಸಂಗಡ ಪ್ರತಿದಿನ ಕುತ್ಕೊಂಡು ಪ್ರಾರ್ಥನೆ ಮಾಡ್ತಾ ಇದ್ರೆ ಆಕಾಶ ಮಂಡಲದ ದುರಾತ್ಮ ಸೇನೆಗಳ ಶಕ್ತಿಗಳನ್ನು ಕದಲೇ ಹೋದಂತೆ ನಮ್ಮ ಪ್ರಾರ್ಥನೆ, ಗಾಜು ಹೋದಂತೆ ಪ್ರಾರ್ಥನೆ. ಆವಾಗ ನಮ್ಮ ಕುಟುಂಬ ಯೆಹೋವನ ಪರಸ್ಪರನ ಮೊರೆ ಹೊಕ್ಕಿರುವನು ಸರ್ವಶಕ್ತನ ಆಶ್ರಯದಲ್ಲಿ ಜೋರನ್ರಿ. ಅಷ್ಟೇ ಹೊರತಾಗಿ ಎಲ್ಲ ಬಚ್ಚಿಟ್ಟು ಹಲ್ಲೆಲೂಯಾ ಹಲ್ಲೆಲೂಯಾ ಬರ ಕಲಸಲಿ. ನಿನಗೆ ನಿದ್ದೆ ಬರ್ತದ ಹೋಗ್ಲಿ, ನಿನಗೆ ಏನಾಗ್ತದೋ ಗೊತ್ತಿಲ್ಲ ಆಗ್ಲಿ, ಅದು ಮಾತ್ರ ಹೋಗ ಕಲಸಲಿ. ಎದಕ್ಕಂದ್ರೆ ಮನುಷ್ಯರ ಹತ್ರ ಹೋರಾಡಿದ್ರೆ ಗೆಲ್ಲಬಹುದು, ರಾಜ್ಯಗಳ ಹತ್ರ ಓಡಿದ್ರೆ ಒಂದು ಬಂದೂಕುಳ್ಳ ನಂದಳಿದಲ್ಲ ಗನ್ ಮಿಷಿನ್ ಬಂದೂಕು ಬಾಂಬುಗಳನ್ನ ಗೆಲ್ಲಬಹುದು. ಆಕಾಶ ಮಂಡಲದಲ್ಲಿರುವ ದುರಾತ್ಮ ಸೇನೆಗಳ ಮೇಲೆ ಬಂದೂಕು ಗನ್ನು ಅದು ಕೆಲಸ ಮಾಡಕ್ಕಲ್ಲ, ಆತ್ಮನೇ ಕೆಲಸ ಮಾಡ್ಬೇಕಂತೆ. ಅಲ್ಲಿ ಒಂದ್ಸಾರಿ ಏನ್ ಕೆಲಸ ಮಾಡ್ಬೇಕು? ಆತ್ಮನೇ ಕೆಲಸ ಮಾಡ್ಬೇಕು. ದೇಶಕ್ಕೆ ಹೋರಾಡುವುದಕ್ಕೆ ಆಯುಧಗಳು ಬೇಕು. ಎಲ್ಲರನ್ರಿ ಏನ್ ಬೇಕು? ಅವತ್ತು ದೇಶಕ್ಕೆ ಹೋರಾಡುವಾಗ ಆಯುಧಗಳಿದ್ವು, ಬಿಲ್ಲಿತ್ತು, ಬಾಣಿತ್ತು, ಕತ್ತಿತ್ತು, ಎಲ್ಲ ಇತ್ತು, ಈಟಿಗಳಿದ್ವು, ಬರ್ಜಿಗಳಿದ್ವು, ಎಲ್ಲ ಇದ್ವು. ಆ ಕಡೆ ಹತ್ರ ಗನ್ನುಗಳಿದ್ವು, ಮಿಷಿನ್ಗಳಿದ್ವು, ಎಲ್ಲ ಇದ್ವು. ಆದ್ರೆ ಆತ್ಮಿಕವಾದ ಹೋರಾಟಕ್ಕೆ ಏನ್ ಬೇಕಂದ್ರೆ 2ನೇ ಕೊರಿಂಥ 3ನೇ ಅಧ್ಯಾಯ 17ನೇ ವಚನ ಓದೋದು ಸಾರಿ. 2ನೇ ಕೊರಿಂಥ 3ನೇ ಅಧ್ಯಾಯ 17ನೇ ವಚನ. ದೇವರ ಆತ್ಮನೆ. ಎಲ್ಲರನ್ರಿ ಒಂದ್ಸಾರಿ ದೇವರ ಆತ್ಮನ್ರಿ, ಒಂದ್ಸಾರಿ ಜೋರನ್ರಿ, ದೇವರ ಆತ್ಮ. ಆಮೇನ್. ನೋಡ್ರಿ 3ನೇ ಅಧ್ಯಾಯ 17ನೇ ವಚನ ಏನಂತ ಹೇಳ್ತಾನಪ್ಪ? ಆ ಕರ್ತನು ಕರ್ತನ ಆತ್ಮನು ಯಾರಲ್ಲಿ ಇದ್ದಾನೋ, ಆಮೇಲೆ ಸರಿ ಈ ಬಿಡುಗಡೆ ನಾವು ಆಯುಧಗಳ ಅವಸರ ಇಲ್ಲ ನಮಗೆ. ಎದಕ್ಕಂದ್ರೆ ದೇಶಕ್ಕಾಗಿ ಹೋರಾಡುವವರಿಗೆ ಆಯುಧಗಳು ಬೇಕಾದವ. ಎಲ್ಲ ಗಮನ ಇಟ್ಕೊಳ್ಸ್ಕೊಳ್ರಿ. ಹೋರಾಡಿದ್ದು ಲಕ್ಷ ಲಕ್ಷ ಜನ ಹೋರಾಡ್ಯಾರ ದೇಶಕ್ಕೋಸ್ಕರ, ಆದ್ರೆ ಒಬ್ಬತ್ತ ಮಾತ್ರ ನಮಗೆ ಬಿಡುಗಡೆ ತದನ. ಆ ಕಡೆ ಗುಂಪೈತಿ, ಈ ಕಡೆ ಗುಂಪೈತಿ. ಎದಕ್ಕ? ಜನರ ಹತ್ರ ಓಡಾಡ್ಬೇಕಂದ್ರೆ ಗುಂಪಿರ್ತ ಮಾತು. ಆದ್ರೆ ನಾವು ಓಡಾಡ್ಬೇಕಾಗಿರುವಂತದ್ದು ಏನ್ ಗೊತ್ತಾ? ನಾವು ಆತ್ಮಿಕವಾಗಿ ಓಡಾಡ್ಬೇಕಾಗ್ತಂತ ಅನ್ನುವಂಥದ್ದು ನಾವು ದುಷ್ಟಶಕ್ತಿಗಳ ಹತ್ರ. ಅದಕ್ಕೋಸ್ಕರ ಗುಂಪು ಅವಸರ ಇಲ್ಲ ನಮಗೆ. ನಾವು ವ್ಯಕ್ತಿಗತವಾಗಿ ಸರಿಯಾಗಿ ಪ್ರಾರ್ಥನೆ ಮಾಡೋರಾದ್ರೆ ನಾವು ಒಂಟಿಯಾಗಿ ಓಡಾಡಬಹುದು ಸೈತನೊಟ್ಟಿಗೆ. ಆದ್ರೆ ದೇಶಕ್ಕಾಗಿ ಓಡಾಡುವವರಿಗೆ ಆಯುಧಗಳು ಬೇಕು. ಆದ್ರೆ ಆತ್ಮಿಕವಾಗಿ ಓಡಾಡುವವರಿಗೆ ಆಯುಧಗಳ ಅವಸರ ಇಲ್ಲ. ಆತ್ಮ ಬೇಕು. ಎಲ್ಲರಂದ್ರೆ ಒಂದ್ಸಾರಿ ಆತ್ಮ ಬೇಕು. ಏನ್ ಆತ್ಮ ಬೇಕು? 3 ಆತ್ಮ ದೇವಂತೆ. 1 ಮನುಷ್ಯನ ಆತ್ಮ, 2 ದೇವರ ಆತ್ಮ, 3ನೇದು ನೀವೇ ಹೇಳ್ರಿ. ಯಾವ ಆತ್ಮ? ಸೈತಾನನ ಆತ್ಮ. ಎದಕ್ಕಂದ್ರೆ ಸೌಲನ್ನು ದೇವರ ಆತ್ಮ ಬಿಟ್ಟು ಹೋದ ಕೂಡಲೇ ದುರಾತ್ಮ ಬಂದು ಸೇರ್ಕೊಂತಂತೆ. ಯಾರ ಹತ್ರ? ಸೌಲನ ಹತ್ರ. ಸೌಲ ಯಾರು? ರಾಜ.
ಅದಕ್ಕೋಸ್ಕರವೇ ದುರಾತ್ಮ ಬಂದು ಒಕ್ಕಂಡ್ಕೊಳ್ಳೆ ಸಮಾಧಾನ ಆಗುತ್ತಂತೆ. ಅದಕ್ಕೋಸ್ಕರ ನನಗೇನೇ ಸಮಾಧಾನ ಆಗೋದು ಅಂತಂದ್ರೆ ಮತ್ತೆ ಏನ್ ಮಾಡ್ಬೇಕಂದ್ರ, ಯಾರಾದ್ರೂ ಆರಾಧನೆ ಮಾಡೋರಿದ್ರೆ ಆಡಾಡ್ರಿದ್ರೆ ಕರ್ಕೊಂಬರಂತಂದ್ರ ಅಲ್ಲಿ ಒಬ್ಬ ಕುರಿಗಳು ಕಾಯ್ತದನ ಒಬ್ಬ ಮನುಷ್ಯನು ಇಸ್ರಾಯೇಲನ ಮಗನ ಅಂತಂದ್ರೆ ಕರ್ಕೊಂಬರ. ದಾವಿದ ಬಂದು ವೀಣೆ ತಾಂದು ಹಿಂಗ ಬಾರಿಸಿಕೊಳ್ಳೆ ದುರಾತ್ಮ ಹೋಗ್ತಂತ, ದೇವರಾತ್ಮ ಬರ್ತಂತ. ಅಲ್ಲಯ್ಯ, ನಿನ್ನ ಮೇಲೆ ಆಡಳಿತ ಮಾಡ್ತಾ ಇರೋದು ದುರಾತ್ಮಗಳಲ್ಲ, ಮನುಷ್ಯನ ಆತ್ಮ ಅಲ್ಲ, ದೇವರಾತ್ಮ. ಎಲ್ಲರೂ ಸಾರಿ, ದೇವರಾತ್ಮ. ಅದಕ್ಕೋಸ್ಕರವೇ ದೇಶಕ್ಕೆ ಹೋರಾಡುವವರಿಗೆ ಆಯುಧಗಳು ಬೇಕು, ಆತ್ಮಿಕವಾಗಿ ಹೋರಾಡುವವರಿಗೆ ಆಯುಧಗಳಲ್ಲ, ಆತ್ಮ ಬೇಕು. ಏನ್ ಬೇಕಮ್ಮ? ಆತ್ಮ ಬೇಕು. ಬಹಳ ಹೊತ್ತು ಪ್ರಾರ್ಥನೆ ಮಾಡ್ಬೇಕು, ಮಣಕಲ್ ಹಾಕ್ಬೇಕಂತಂದ್ರೆ ಶಾರೀರಿಕವಾಗಿ ಪ್ರಾರ್ಥನೆ ಮಾಡಕ್ ಆಗಕ್ಕಲ್ಲ, ಯಾರ ಕೈಲಿ ಆಗಕ್ಕಲ್ಲ, ನಿನ್ ಕೈಲೂ ಆಗಕ್ಕಲ್ಲ, ನನ್ ಕೈಲಿ ಆಗಕ್ಕಲ್ಲ. ಆತ್ಮ ನಮ್ಮ ಮೇಲೆ ಬಂದು ಕೂಡಲೇ, ಎಜ್ಕೇಲ್ ಗ್ರಂಥದಲ್ಲಿ ಬರ್ದನ, ಆತ್ಮ ಎಜ್ಕೇಲನ ಮೇಲೆ ಬಂದು ಕೂಡಲೇ ಎದ್ದು ನಿಂತ್ಕೊಳ್ಳೋ ಮಾಡಿತಂಗೆ. ಹಲ್ಲೆಲೂಯಾ. ನಿನ್ನ ಮೇಲೆ ದೇವರ ಆತ್ಮ ಬರುವಾಗ ನೀನು ಕುತ್ಕೊಂಡಿಗೋ ಮಲಿಕೊಂಡಿಗೋ ರೊಗ್ಗದ್ಕೊಂಡು ಮುದುರಿಕೊಂಡು ಮಕ್ಕಂಡಿಗೋ ಗೊತ್ತಿಲ್ಲಾಗ್ಲಿ, ಆತ್ಮ ನಿನ್ನ ಖರ್ಚ ಮಾಡಿಕೊಳ್ಳಿ ಎದ್ದು ನಿಂತ್ಕೊಳ್ತಂಗೆ. ಬೈಬಲ್ ಬರೆಯಲ್ಪಟ್ಟತೆ, ಎಣಗಳ ಮಧ್ಯದಲ್ಲಿ, ಹತ ಶರೀರದ ಮಧ್ಯದಲ್ಲಿ, ಎಲುಬುಗಳ ಮಧ್ಯದಲ್ಲಿ ಎಜ್ಕಲ್ ಕರ್ಕೊಂಡು ನಿಂದಿರಿಸಿ ಹೇಳ್ತಾನಂತೆ, ಇವು ಬದುಕಬಹುದು ಅಂತ ಹೇಳಿದಂತೆ. ನನಗೇನು ಗೊತ್ತು ಪ್ರಭಾದ್ರ, ನೀನು ನುಡಿ ಅಂತ ಹೇಳಿದಂತೆ. ನುಡಿದು ಕೂಡಲೇ ಠಕ್ 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 ಅಂತ ಎಲುಬುಗಳು ಜೇಂಟ್ ಆಗುವಂತೆ. ಸುಡುಗಾಳಕ್ಕೆ ಹೋಗ್ತಾರೆ, ನಿನ್ನ ಒಬ್ಬರು ತಿಳ್ಕೊಂಡು ಹೋದಾಗ ಕೆಲವು ಬುರುಡೆಗಳು, ಕೆಲವು ಕಾಲುಗಳು ಅಲ್ಲೆಲ್ಲ ಬಿದ್ದ ಮಾತು. ಎಜ್ಕೇಲ್ನ ವಾಕ್ಯ ನೆನಪು ಬರ್ತದೆ ನನಗೆ. ಎಜ್ಕೇಲ್ ಕರ್ಕೊಂಡು ಹೋಗಿ ಆ ಸ್ಮಶಾನದಲ್ಲಿ ಯುದ್ಧ ಮಾಡಿ ಅನೇಕ ಜನರು ಇಸ್ರಾಯೇಲ್ ಸತ್ತೋಗ್ಯಾರ ಮಾತು. ಆ ಲೋಯದಲ್ಲಿ ಕರ್ಕೊಂಡು ನಿಲ್ಲಿಸ್ರೆ ಇವು ಬದುಕಬಹುದಾ ಅಂತ ಹೇಳ್ತಾ ಇದ್ರೆ ಎಜ್ಕೇಲ್ನ ದೇವ್ರು ಕಳ್ತಾನಂತೆ, ದೇವ್ರ ಆತ್ಮ ಕಳ್ತಾ ಇದಂತೆ. ಎಜ್ಕೇಲ್ ಗ್ರಂಥ 37 ಅಧ್ಯಾಯದಲ್ಲಿ ಬರೆಯೋದಲ್ಲ, ನನಗೇನ್ ಗೊತ್ತು ಪ್ರಭುವ ಇವೆಂಗ್ ಬದುಕ್ತಾವ ಅಸಲಿ ಅನ್ನೋ ರೀತಿಯಲ್ಲಿ ಮಾತಾಡಲಾರ್ದೆ, ನನಗೇನ್ ಗೊತ್ತು ಪ್ರಭುವ ಇವೆಂಗ ಬದುಕ್ತಾವ ಅನ್ಲಾರ್ದೆ, ನಿನಗೇ ಗೊತ್ತಪ್ಪ ಅಂದ. ನೀನು ನುಡಿ ಅಂತ ಹೇಳಿನಂತೆ. ಎಲುಬುಗಳೇ, ನೀವೆಲ್ಲರೂ ಒಂದಕ್ಕೊಂದು ಯಾರ ಎಲುಬುಗಳು ಎಲ್ಲೆಲ್ಲಿ ಜೇಂಟ್ ಆಗ. ಎದಕ್ಕಂದ್ರೆ ಯುದ್ಧ ಮಾಡಿ ಸತ್ತೋಗಿರೋದು ಯಾವಾಗೋ ಇಸ್ರಾಯೇಲರು ಬೇರೆ ಹತ್ರ, ಆದ್ರೆ ಎಲ್ಲ ರಾಶಿಯಾಗಿ ಬಿದ್ದು ಬಿಟ್ಟವಂತೆ ಎಲುಬುಗಳು. ಅವಾಗ ಹೇಳಿದಂತೆ, ಎಲುಬುಗಳೆಲ್ಲ ಒಂದ್ ಕಡೆ ಜೇಂಟ್ ಆಗ್ಕೊಳ್ಳೆ, ದೊಡ್ಡರ ಎಲುಬು ದೊಡ್ಡರಿಗೆ ಜೇಂಟ್ ಆಗ್ಬೇಕು, ಸಣ್ಣರ ಎಲುಬು ಸಣ್ಣರಿಗೆ ಜೇಂಟ್ ಆಗ್ಬೇಕು, ಹುಡುಗರ ಎಲುಬು ಹುಡುಗರಿಗೆ ಜೇಂಟ್ ಆಗ್ಬೇಕು. ಯಾರ ಎಲುಬು ಎಲ್ಲ ಟಕ 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 ಅಂತ ಶಬ್ದ ಬರುತ್ತಂತೆ. ಹಲ್ಲೆಲೂಯಾ. ಆತ್ಮ ಬಂದಾಗ ಅಸಾಧ್ಯವಾದ ಕಾರ್ಯಗಳು ಸಾಧ್ಯವಾದವಂತೆ. ಹಲ್ಲೆಲೂಯಾ. ಸಂಸೋನನ ಕೈಯಲ್ಲಿ ಏನು ಇಲ್ಲ ಅಸಲಿ, 1000 ಜನರು ಒಂದೇ ಸರಿ ಬಂದಿರಂತೆ. ಹಿಂಗ್ ನೋಡಿದಂತೆ ಕತ್ತೆ ದೌಡೆ ಬಿದ್ದರೆ ತಗೊಂಡಂಗೆ ನಿಂತ್ಕೊಂಡಂತೆ 1000 ಜನರು ಒಂದೇ ಸರಿ ಹಠ ಮಾಡಿಬಿಡ್ತಾರೆ. ಕಾರಣ ಏನು? ದೇವರ ಆತ್ಮ. ಎಲ್ಲರನ್ನೊಂದ್ಸಾರಿ, ಯಾರನ್ನಾದ್ರೂ ದೇವರ ಆತ್ಮ ಇದ್ರೆ ಅವನು ನೂತನ ಸೃಷ್ಟಿ ಆತ ಅಂತ ಬೈಬಲ್ ಬರೆದ ಮಾತು. ನಿನ್ನ ಹತ್ರ ದೇವರ ಆತ್ಮ ಇದ್ರೆ, ಇಲ್ಲಿ ಏನಾಗ್ತದಂದ್ರೆ ಬೈಬಲು, ದೇಶಕ್ಕಾಗಿ ಹೋರಾಡುವವರಿಗೆ ಆಯುಧಗಳು ಬೇಕು, ಆತ್ಮಿಕವಾಗಿ ಹೋರಾಡುವವರಿಗೆ ಆತ್ಮ ಬೇಕು. ಆತ್ಮ ಅನ್ನುವಂಥದ್ದು ಕೆಲವು ಪಾಠಗಳ ಸತ್ಯವನ್ನು ನಡುಕಟ್ಟು, ನೀತಿ ಎಂಬ ವಜ್ರಕರ್ಚ, ಪವಿತ್ರ ಆತ್ಮನ ಕೊಡುವ ದೇವರ ವಾಕ್ಯ ಆಯುಧ, ನಂಬಿಕೆ ಎಂಬ ರಕ್ಷಣೆ, ಶಿರಸ್ತ್ರಾಣ, ಇವೆಲ್ಲ ನಮಗೆ ಆಯುಧಗಳು ಅನ್ನುವಂಥದ್ದು ಅಂತ ಗೊತ್ತಾ. ಸತ್ಯ ಇರಬೇಕು, ನೀತಿ ಇರಬೇಕು, ನಂಬಿಕೆ ಇರಬೇಕು, ಪರಿಶುದ್ಧತೆ ಇರಬೇಕು, ದೇವರ ವಾಕ್ಯ ಇರಬೇಕು, ಪ್ರಾರ್ಥನೆ ಕೂಡ ಇರ್ಬೇಕು. ನಮಗೆ 6 ಆಯುಧಗಳಿದೆ ಮಾತು. ಅಲ್ಲೆಲ್ಲ ಹೇಳ್ರು ಸಾರಿ, ಅದೆಲ್ಲವೂ ಆಯುಧಗಳು ಇರುವಾಗ ನಮಗೆ ಆತ್ಮ ನಮ್ಮನ್ನು ಏನ್ ಮಾಡ್ತದೆ ಅಂದ್ರೆ, ಆ ದುಷ್ಟ ಶಕ್ತಿಗಳ ಹತ್ರ ಹೋರಾಡ್ಲಿಕ್ಕೆ ನಮಗೆ ಸಪೋರ್ಟ್ ಮಾಡ್ತಾನಂತೆ ದೇವರು. ಅವಾಗ ನಾವು ಪ್ರಾರ್ಥನೆ ಮಾಡ್ತೀವಿ. ಲೋಕದ ಆಕರ್ಷಣೆ ಪಾಪಗಳಿಗೆ ಬಿದ್ದೋಗ್ಲಾರ್ದಂತೆ ದೇವರ ಆತ್ಮ ನಮಗೆ ಸಹಾಯ ಮಾಡ್ತಾನೆ. ಇಲ್ಲದೆ ಹೋದ್ರೆ ಸೇಮ್ ಹಂಗೆ ಇರ್ತೀವಿ ಮಾತಷ್ಟೇ. ಎಷ್ಟು ತಿಕ್ಕಿದ್ರೊಡಗಿದು ಬೆಳ್ಳಗ ಆಗ್ವಲ್ದಂತಿರ್ತಾರೆ ಒಬ್ಬೊಬ್ರು. ನೋಡ್ರಿ, ಕೇಳಿದ್ರ ಮನ್ಯಾಗ, ಇದು ಎಷ್ಟು ತಿಕ್ತಾನೆ, ಏನ್ ಹಾಕಿ ತಿಕ್ತಾನೆ ಅಸಲಿ ಇದು ಬೆಳಗ್ಗೆ ಆಗೋದಿದು ವಸ್ತಂತ ಮಾತು. ಅಂದ್ರೆ ಮನುಷ್ಯನ ಆತ್ಮ ಗೂಡಾಗಿ, ಮನುಷ್ಯನ ಹೃದಯ ಗೂಡಾಗಿ, ಮನುಷ್ಯನ ಬುದ್ಧಿ ಗೂಡಾಗಿ ಏಸು ವಾಕ್ಯ ಕೇಳಿದ್ರು ನಾವು ಬದಲಾಕಲ್ಲ. ದೇವರಾತ್ಮ ಒಂದು ಸರಿ ಸೌಲನ್ನ ಟಚ್ ಮಾಡ್ತಂತೆ, ಎಲ್ಲ ಬಿಟ್ಟುಬಿಟ್ಟಂತೆ. ಆಮೇಲೆ ಹೇಳಿದ್ರು ಸಾರಿ, ದಮಸ್ಕಕ್ಕೆ ಸೌಲ ಏನ್ ಮಾಡ್ತದ, ನಾವು ಪೌಲನಾಗಿರುವ ಸೌಲ, ಮೊದಲು ಸೌಲ ಇರುವ ದಮಸ್ಕಕ್ಕೆ ಹೋಗಿ ಕ್ರೈಸ್ತನಲ್ಲಿ ಹಿಡ್ಕೊಂಡ್ಬಂದು ಅವ್ರನ್ನೆಲ್ಲ ಸೆರೆಮನೆಗೆ ಹಾಕ್ಬೇಕಂತ ನೋಡ್ತಾನಂತೆ. ಕುದುರೆ ಕೆಂಡು ಹೋಗ್ತಾನಂತೆ. ಯಾರಾದ್ರೂ ಕ್ರೈಸ್ತರು ಸಿಕ್ಕರೆ ಎಳಕಂಬಂದು ಹಾಕ್ತಾನೆ. ಅವರು ಹೆಣ್ಮಕ್ಳಾದ ಸೆರೆ, ಗಂಡ್ಮಕ್ಳ ದೇವರ ಆತ್ಮ ಬೆಳಕಾಗಿ ಆತನ ಮೇಲೆ ಬಿದ್ದು ನೆಲಕ್ಕೆ ಬೀಳ್ತಾನೆ ತಂಗೆ. ನಮ್ಮ ಮೇಲೆ ಆಗ್ಲಿ, ನಿನ್ನ ಮೇಲಾಗ್ಲಿ ದೇವರ ಆತ್ಮ ಸ್ಪರ್ಶ ಮಾಡತಕ್ಕನ ನಾನು ಬದಲಾಗಲ್ಲ, ನೀನು ಬದಲಾಗಲ್ಲ. ಸರಿ, ಸುಮ್ಮನೆ ದೀಕ್ಷಾ ಅಂತ ಅಂತೀವಿ, ಸರ್ಚಿ ಬರ್ತೀವಿ, ಪ್ರಾರ್ಥನೆ ಮಾಡ್ತೀವಿ, ಹಾಡಾಡ್ತೀವಿ, ಎಲ್ಲಾ ಮಾಡ್ತೀವಿ. ಆತ್ಮ ಇಲ್ಲದೆ ಹೋದ್ರೆ ಏನು ಮಾಡಕ್ ಆಗ್ತಲ್ಲ. ಪರಾಕ್ರಮದಿಂದಲ್ಲ, ಬಲದಿಂದಲ್ಲ, ಎಲ್ಲವೂ ಯೆಹೋವನ ಆತ್ಮದಿಂದಲೇ ನಡೀತದಂತ ಬೈಬಲ್ ಬರಬೇಕು. ಜಕರಿಯ 4:6 ಬಲದಿಂದಲ್ಲ, ಪರಾಕ್ರಮದಿಂದಲ್ಲ, ಕರ್ತನ ಆತ್ಮದಿಂದಲೇ ನಡೀತಂತ ಬರದನ. ಆತ್ಮ ಬೇಕು ನಮಗೆ ಪ್ರಿಯರ ಮಕ್ಕಳೇ. ದೇಶಕ್ಕಾಗಿ ಹೋರಾಡುವವರಿಗೆ
ಕೆಲವ್ರಿಗೆ ಮಾತ್ರ ಬಹುಮಾನ ಸಿಗತ್ತ, ಕೆಲವ್ರ ಹೆಸರು ಮಾತ್ರ ಬರ್ತಾ ಮಾತು. ನಾವು ನೋಡ್ತೀವಲ್ಲ, ಈ ದೇಶಕ್ಕಾಗಿ ಹೋರಾಡುವುದವರು ಬೇಕಾದಷ್ಟು ಜನ ಇದ್ರ. ನಮಗೆ ಮೇನ್ ಹೆಸರು ಯಾರು ಬರ್ತದೆ ಹೇಳ್ರಿ ನೋಡ, ಚಕ್ಕ ಮಂಗಳ್ರಿ. ಹೌದಲ್ವಾ? ಎದಕಂದ್ರೆ ಹಿಡ್ಕೊಂಡ ಸಾಕು ಲೋಟ್ನಾಗ ಆತ ಕಾಣ್ತಾನ. ಎದಕಂದ್ರೆ ಆತ ಒಬ್ಬತ್ತಿನ ಓಡಾಡಿರೋದು, ಆ ಗಾಂಧಿ ಮಹಾತ್ಮ ಒಬ್ಬ ಮನುಷ್ಯನ ಓಡಾಡಿರೋದು, ಎಷ್ಟೋ ಜನ ಓಡಾಡಿರ, ಅವರೆಲ್ಲರಿಗೂ ಹೆಸರು ಬರಲಿಲ್ಲ. ಆದ್ರೆ ಆತ್ಮಿಕವಾಗಿ ಹೋರಾಡುವವರೆಲ್ಲರಿಗೂ ಜೀವದ ಜಯಮಾಲೆ ಐತಿ. ಆಮೇಲೆ ಹೇಳ್ರಲ್ಲ ಒಂದ್ಸಾರಿ, ಈ ದೇಶಕ್ಕಾಗಿ ಹೋರಾಡಿದವರು ಸ್ವಲ್ಪ ಜನರು ಮಾತ್ರ ಹೆಸರು ಬಂದತೆ, ಸ್ವಲ್ಪ ಜನರಿಗೆ ಬಹುಮಾನ ಸಿಕ್ಕತ್ತೆ, ಸ್ವಲ್ಪ ಜನರಿಗೆ ಕೀರ್ತಿ ಸಿಕ್ಕತ್ತೆ, ಸ್ವಲ್ಪ ಜನರಿಗೆ ಮಹಿಮೆ ಸಿಕ್ಕಿರ್ಬೋದು. ಆದ್ರೆ ಆತ್ಮಿಕವಾದ ಯುದ್ಧದಲ್ಲಿ ಹೋರಾಡುವವರೆಲ್ಲರಿಗೂ ಏನ್ ಸಿಗುತ್ತಾ? ನಮಗೆ ನಿತ್ಯ ಜೀವ ಸಿಗತ್ತೆ. ನೋಡ್ರಿ, 1 ಕೊರಿಂಥ 9:25 ಓದಿ ಒಂದ್ಸಾರಿ. 1 ಕೊರಿಂಥ 9:25. ಅದರಲ್ಲಿ ಹೋರಾಡುವವರೆಲ್ಲರೂ ಎಲ್ಲಾ ವಿಷಯಗಳಲ್ಲಿ ಮಿತವಾಗಿರುತ್ತಾರೆ. ಅವರು ಬಾಡಿ ಹೋಗುವ ಜಯಮಾಲಿಕೆಯನ್ನು ಹೊಂದುವುದಕ್ಕೆ ಸಾಧನೆ ಮಾಡುತ್ತಾರೆ. ನಾವಾದರೂ ಬಾಡಿ ಹೋಗದ ಜಯಮಾಲಕ್ಕಾಗಿ ಏನ್ ಮಾಡ್ತಾ ಇದೀವಿ? ಹೊಂದುವುದಕ್ಕೆ ಸಾಧನೆ ಮಾಡುವವರಾಗಿ. ಯಾಕೋಬ 1:12 ಓದಪ್ಪ ಹಂಗೆ. ಯಾಕೋಬ 1:12. ಯಾಕೋಬ ಬರೆದ ಪತ್ರಿಕೆ 1:12. ಕಷ್ಟವನ್ನು ಸಹಿಸಿಕೊಳ್ಳುವನು ಧನ್ಯನು, ಅವನು ಪರಿಶೋಧಿತನಾದ ಮೇಲೆ ಜೀವವೆಂಬ ಜಯಮಾಲೆಯನ್ನು ಹೊಂದುವನು. ಇಲ್ಲಿ ಕೇಳಿಸ್ಕೊಡ್ರಿ, ಸ್ವಾಮಿ ತನ್ನನ್ನು ಪ್ರೀತಿಸುವವರೆಲ್ಲರಿಗೂ ಇದನ್ನೇನ್ ಮಾಡ್ರಂತೆ ಅಂದ್ರೆ ಒಬ್ಬರಿಗೆಲ್ಲ ಹಸಿರಿ. ಅಲ್ಲೆಲ್ಲೂಯ್ಯ, ಒಬ್ಬರಿಗೆಲ್ಲ. ನಾನು ಹೇಳಿದಲ್ಲ, ದೇಶಕ್ಕಾಗಿ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದವ್ರ ಹೆಸರುಗಳನ್ನು ಯಾರ ಹೆಸರು? ನಾವು ಮಹಾತ್ಮ ಗಾಂಧೀಜಿ ಹೆಸರೇಳಿ ಮಾತು. ಆದ್ರೆ ಆಗಸ್ಟ್ 15 ದಿವಸನಾಗ್ಲಿ, ಜನವರಿ 20 ನಾವಿಲ್ಲ ಸ್ಕೂಲಿಗೆ ಹೋದ್ರೆ ಎಲ್ಲರೂ ಫೋಟೋ ಹಾಕಿರ್ತಾರೆ. ಕನಿಷ್ಠ ಅಂದ್ರೆ ಒಂದು 5-6 ಫೋಟೋ ಇರ್ತಾವ. ಹೌದಲ್ವಾ? ಹೆಸರು ಹೇಳ್ರಿ, ಒಬ್ಬೊಬ್ರು ಹೆಸರು ಹೇಳ್ರಿ ನೋಡೋಣ. ಯಾರು ಹಾಕಿರ್ತಾರ? ಸುಭಾಷ್ ಚಂದ್ರ ಬೋಸ್ ಇರ್ತತ, ಇನ್ನ ಜವಾಹರ್ಲಾಲ್ ನೆಹರು ಇರ್ತತ, ಇನ್ನ ಅಂಬೇಡ್ಕರ್ ಇರ್ತತ, ಇನ್ನ ರಾಜೇಂದ್ರ ಪ್ರಸಾದ್ ಅವ್ರದ್ದು ಇರ್ತತ, ಬಹಳ ಜನರು ಇರ್ತದ. ಆದ್ರೆ ನಮ್ಗೆ ಅವ್ರು ಮಾತ್ರ ಹೋರಾಡರಪ್ಪ ನಮ್ ದೇಶಕ್ಕೆ ಅನ್ಕಂತ ಮಾತು. ಆದ್ರೆ ಅವ್ರಿಂದ ಎಷ್ಟೋ ಜನರು ಅದಾರ. ಆದ್ರೆ ಎಷ್ಟೋ ಜನರು ಹೋರಾಡಿದಕ್ಕಾಗಿ ನಮಗೆ ಸ್ವತಂತ್ರ ಬಂದತ್ ಮಾತು. ಅದಕ್ಕೋಸ್ಕರ 78 ವರ್ಷ ಏನ್ ಮಾಡಿದ ಆಗಸ್ಟ್ ಸ್ವತಂತ್ರ ದಿನಾಚರಣೆ ಆಚರಣೆ ಮಾಡಿಕೊಂಡಿವಿ. ನಮ್ಮ ಭಾರತ ದೇಶ ಎಲ್ಲ ಇಡೀ ಟೋಟಲ್ ಎಲ್ಲ ಸ್ವೀಟ್ ಹಂಚ್ಕೊಂಡ್ರ, ಎಲ್ಲ ಜಾಂಡ ಹೇಳ್ಸಾರ, ಎಲ್ಲರೂ ಆ ಜನಗಣ ಮನೆ ಹೇಳಾರ ಮಾತು. ಆದ್ರೆ ಆತ್ಮಿಕವಾಗಿ ಹೋರಾಡುವವರೆಲ್ಲರಿಗೂ ಏನ್ ಸಿಗತ್ತ? ಬಹುಮಾನ ಸಿದ್ಧತ. ಏನ್ ಬಹುಮಾನ? ನಿತ್ಯ ಜೀವ ಸಿದ್ಧತ, ಪರಲೋಕ ಸಿದ್ಧತ, ಜೀವದ ಜಯಮಾನ ಸಿದ್ಧತ. ಇಲ್ಲೇ ಹೋರಾಡುವವರಿಗೆ ಬಾಡಿ ಹೋಗುವ ಹೂನಾರ ಹಾಕ್ತಾರ. ಮುಂಜಾನೆ ಹೂನಾರ ಹಾಕಿದ್ರೆ ಸಾಯಂಕಾಲಕ್ಕೆ ಏನಂತದ? ಬಾಡಿ ಹೋಗ್ತತ. ಆದ್ರೆ ನೀನು ಹೋರಾಡಿದ್ರೆ, ಆತ್ಮಿಕವಾಗಿ ಹೋರಾಡಿದ್ರೆ, ನೀನು ಆತ್ಮಿಕ ರಣರಂಗದಲ್ಲಿ ಹೋರಾಡಿದ್ರೆ ನಿನ್ನ ಜಯಮಾಲೆ ಬಾಡಿ ಹೋಗುವುದಲ್ಲ. ಅಸಲಿ ಅಲ್ಲೆಲ್ಲ ಹೇಳ್ರಿ ಇಲ್ಲಿ ಎಷ್ಟು ಕ್ವಾಲಿಟಿ ಇಟ್ಟು ತಂದ್ಕೊಂಡ್ರು ಹೂವ, ಎಷ್ಟು ಕ್ವಾಲಿಟಿ ಇಟ್ಟು ಹೂನಾರ ಮಾಡಿಸ್ಕೊಂಡ್ರು, ಅದು ಫ್ರಿಜ್ ನಾಗ ಇಟ್ಕೊಂಡ್ರು ಇಟ್ಕೊಂಡ್ರು 1 ತಿಂಗಳು ಕಾಪಾಡ್ಬೋದು, ಒಂದ್ ವೇಳೆ ಇಲ್ಲ 1 ವರ್ಷ ಕಾಪಾಡ್ಬೋದೇನೋ. ಆಮೇಲೆ ಕೆಟ್ಟೋಗ್ತತ ಅದು, ಆಮೇಲೆ ಹುಳ ಬರ್ತತ ಹೂ ಗಿಡ. ಆದ್ರೆ ನಿನಗೆ ಕೊಡುವಂತ ಜಯಮಾಲೆ ಅದು ಕೆಟ್ಟು ಹೋಗೋದಿಲ್ಲ, ಹುಳ ಬೀಳೋದಿಲ್ಲ, ನಾತಿಡೋದಿಲ್ಲ. ಅದು ಜೀವದ ಜಯಮಾಲೆ. ಆಮೇಲೆ ಹೇಳ್ರಲ್ಲ ಒಂದ್ಸಾರಿ, ಜೀವದ ಜಯಮಾಲೆ. ನಾನು ಅವಾಗ ಹೇಳಿದಲ್ಲ, ನಾವು ಸ್ವತಂತ್ರರಾಗಿರ್ಬೇಕೆಂಬುದಾಗೆ ದೇವರು ನಮ್ಮನ್ನ ಕರೆದನೆ. ದಾಸತ್ವದಲ್ಲ, ಬಾನಿಸರಾಗೆಲ್ಲ, ಒಬ್ರು ಕೈ ಕೆಳಗೆ ಇರ್ಲಿಕ್ಕಲ್ಲ. ಅಂದ್ರೆ ಸೈತಾನನ ಕೈ ಕೆಳಗೆ ಇರ್ಲಿಕ್ಕಲ್ಲ, ಸರಾಯಿದ ಕೆಳಗೆ ಇರ್ಲಿಕ್ಕಲ್ಲ, ಇಲ್ಲ ಓಸಿ ನಂಬರ್ ಕೈ ಕೆಳಗೆ ಇರ್ಲಿಕ್ಕಲ್ಲ, ಇಲ್ಲ ಮಾಟ ಮಂತ್ರ ಕೈ ಕೆಳಗೆ ಇರ್ಲಿಕ್ಕಲ್ಲ. ನಮ್ಮನ್ನು ಸ್ವತಂತ್ರರಾಗಿ ಮಾಡ್ಲಿಕ್ಕೆ ಯೇಸು ತನ್ನ ರಕ್ತವನ್ನೇ ಸಿಂಚನೆ ಮಾತು, ತನ್ನ ಪ್ರಾಣವನ್ನೇ ಕೊಟ್ಟಿದ್ದಾನೆ ನಮ್ಮನ್ನ ಸ್ವತಂತ್ರರಾಗಿ ಮಾಡ್ಲಿಕ್ಕಾಗಿ. ನಾವು ದಾಸರಲ್ಲ. ಯಾರೆಲ್ಲ ಪಾಪ ಮಾಡ್ತಾರೋ ಪಾಪಕ್ಕೆ ಏನಾಗಿರಂತ ದಾಸರಾಗಿರಂತಹ. ಮತ್ತೆ 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 ನಿನಗೆ ತಿರುಗಿ ಪಾಪ ಮಾಡ್ತಾ ಇದ್ರೆ ನೀನು ಪಾಪಕ್ಕೆ ಏನಾಗ್ತಿ? ದಾಸನಾಗ್ತಿ ಅಂತ ಅರ್ಥ. ನೀನು ಪದೇ 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 ಮಾತಾಡ್ತಾ ಇರು, ನಿನ್ ಮಾತು ಕೆಟ್ಟ ಮಾತೇ ಬರ್ತಾವ. ಇಲ್ಲ ಒಳ್ಳೆ ಮಾತು ಮಾತಾಡ್ಲಿಕ್ಕೆ ಪ್ರಯತ್ನ ಮಾಡು, ಒಳ್ಳೆ ಮಾತು ಬರ್ತಾವ. ಹೌದಲ್ವಾ? ನೀನು ಪದೇ ಪದೇ ಕೆಟ್ಟದ್ದು ನೋಡ್ತಾ ಇರು. ನಿನ್ಗೆ ಎಷ್ಟು ಕಂಟ್ರೋಲ್ ಆಗಿರ್ಬೇಕಂದ್ರೆ ಕೆಟ್ಟದ್ದು ನೋಡ್ಬೇಕಂತ ಅನಿಸ್ತದಂತೆ. ಎದಕ್ ಗೊತ್ತಾ? ಏನು ಮಾಡ್ತೀವೋ ಏನು ನೋಡ್ತೀವೋ ಅದೇ ನಾವು ಆಗ್ತೀವಿ ಅಷ್ಟೇ. ಚೇಂಜ್ ಆಗಕ್ ಅಸಲಿ. ಅದಕ್ಕೋಸ್ಕರ ಒಂದು ಸಾಮ್ಯ ಹೇಳ್ತಾರಲ್ಲ, ಬಲ್ಲಿ ಯಾ ಮರದಾಗಿರ್ತತ ಆ ರೂಪ ಬರ್ತದಂತೆ. ಒಂದ್ ವೇಳೆ ಮನೆಗೆ ತನಕ ನಮ್ಮ ರೂಪ ಬಂದಿರ್ತದ. ನೀವ್ ನೋಡ್ಬೇಕಾರ ಹುಂಚೆ ಮರದ ತೋಪ್ನಾಗಿರುವಂತ ಬಲಿ ನೋಡ್ರಿ, ಸೇಮ್ ಆ ಹುಂಚೆ ಮರದ ಅದು ತೋಪ್ ಹೆಂಗಿರ್ತದ, ಅದ್ರದ್ದು ಆ ಮೇಲಿರುವಂತ ಹೆಂಗಿರ್ತತ ಅದೇ ಟೈಪ್ ಇರ್ತತ. ಬೇನ್ ಮರಕ್ ಹೋಗಿ ನೋಡ್ರಿ, ಅದ್ರ ಬಲ್ಲಿ ತನಕ ಅದ್ರ ರೂಪ ಇರ್ತತ. ಒಂದ್ ವೇಳೆ ಮನೆಗೆ ಬಂದು ಬಲಿ ನೋಡ್ರಿ, ನಮ್ಮ ರೂಪ ಇರ್ತದ. ನಾವು ಯೇಸುವಿನಲ್ಲಿದ್ರೆ ಯೇಸುವಿನ ರೂಪ ಬರ್ಬೇಕು ನಮ್ಗೆ ಅಷ್ಟೇ. ಹಲ್ಲೆಲೂಯಾ. ಅಷ್ಟೇ ಹೊರತಾಗಿ ಯೇಸುವಿನಲ್ಲಿ ಇದ್ರೂ ಕೂಡ ಲೋಕದ ಪಾಪಕ್ಕೆ ನಾವು ಸಿಕ್ಕೊಳ್ಬಾರ್ದು.
ಸಿಕ್ಕೊಂಡ್ರೆ ನಾವು ಸ್ವತಂತ್ರರಲ್ಲ. ಮನೆಯಲ್ಲಿ ದಾಸನೂ ಇರ್ತಾನೆ, ಮಗನೂ ಇರ್ತಾನೆ. ಅಧಿಕಾರ ಯಾರಿಗೆ? ಮಗನಿಗೆ ಅಧಿಕಾರ. ನೀನು ದಾಸನೋ ಮಗನೋ ಡಿಸೈಡ್ ನೀನ್ ಮಾಡ್ತೀನಿ.